ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಕನ್ನಡದ ಡೇಟಾ ಅನಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಸೆಷನ್ಸ್ಗೆ ಸ್ವಾಗತ. ಇವತ್ತು ನಾವು ಇಂಟರ್ನ್ಶಿಪ್ ವಿತ್ ಸರ್ಟಿಫಿಕೇಟ್ಸ್ ಅನ್ನೋ ಒಂದು ಟಾಪಿಕ್ ಅನ್ನ ಡಿಸ್ಕಷನ್ ಮಾಡೋಣ. ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅಥವಾ ಎಲ್ಲಾನ ಚೆಕ್ ಮಾಡಿದ್ರೆ ಈ ತರ ಒಂದು ಟಾಪಿಕ್ ಇಂಟರ್ನ್ಶಿಪ್ ವಿತ್ ಸರ್ಟಿಫಿಕೇಟ್ಸ್ ಅನ್ನೋ ಟಾಪಿಕ್ ಎಲ್ಲೂ ಇಲ್ಲ. ನಾನು ನೋಡಿದೆ, ಅಕಸ್ಮಾತ್ ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ನಾನು ರಿಸರ್ಚ್ ಮಾಡಿ ನೋಡಿದಾಗ ಇದು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇರೋವಂಥದ್ದು. ಇದರಲ್ಲಿ ನಿಮಗೆ ಅಕ್ಸೆಂಚರ್ ಕಂಪನಿ, PwC ಕಂಪನಿ ಮತ್ತೆ TCS ಕಂಪನಿಯಿಂದ ಯಾವ ರೀತಿ ನೀವು ಈ ಸರ್ಟಿಫಿಕೇಟ್ ಅನ್ನ ಪಡ್ಕೋಬಹುದು ಅದನ್ನ ನಿಮ್ಗೆ ತಿಳಿಸ್ತೀನಿ. ಇದು ಆಲ್ರೆಡಿ ಕೆಲವರೆಲ್ಲ ಇಲ್ಲಿ ಬಂದಿರತಕ್ಕಂಥ ಕೆಲವೊಂದು ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಇಲ್ಲಿರೋರು ಈ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದಾರೆ. ಅಕಸ್ಮಾತ್ ಆಗಿ ಇದು ಫಸ್ಟ್ ಟೈಮ್ ನೀವೇನಾದ್ರು ಈ ತರ ಒಂದು ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡ್ತಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಈ ಸರ್ಟಿಫಿಕೇಟ್ಸ್ ನ ಯಾವ ರೀತಿ ಪಡ್ಕೋಬಹುದು ಅಂತ ನಾನು ನಿಮಗೆ ಈ 3 ಕಂಪನಿಯ ಪ್ರಾಜೆಕ್ಟ್ಸ್ ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಈ ತರದ್ದು ಇನ್ನೂ ಅನೇಕ ಪ್ರಾಜೆಕ್ಟ್ಸ್ ಗಳಿದೆ, ಅದನ್ನ ಕೂಡ ನೀವು ಯಾವ ರೀತಿ ವರ್ಕ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಯಾವುದೇ ಫೀಲ್ಡ್ ಅಲ್ಲಿ ಇರಲಿ, ಕೆಲವೊಂದು ಫ್ರೀ ಆಗಿ ಇಂಟರ್ನ್ಶಿಪ್ ಗಳನ್ನ ಕೊಡ್ತಾರೆ, ಅದನ್ನ ನೀವು ವರ್ಕ್ ಮಾಡಬಹುದು. ಇದು ಬಿಟ್ಟು ನಾನು ಬೇರೆ ಡೈರೆಕ್ಟ್ ಕಂಪನೀಸ್ ಜೊತೆ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಇದು ಟೈಮ್ ಹಿಡಿಯುತ್ತೆ. ಸೊ ಇನ್ನು ಹೋಗ್ತಾ ಹೋಗ್ತಾ ಮುಂದಕ್ಕೆ ಈ ಇಂಟರ್ನ್ಶಿಪ್ ಗಳನ್ನ ನೀವು ಉಚಿತವಾಗಿ ಯಾವ ರೀತಿ ಪಡಿಬಹುದು ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇವತ್ತು ಅಕ್ಸೆಂಚರ್, PwC ಮತ್ತೆ TCS ಕಂಪನಿಯ ಪ್ರಾಜೆಕ್ಟ್ಸ್ ಗಳನ್ನ ಯಾವ ರೀತಿ ವರ್ಕ್ ಮಾಡಬಹುದು ಮತ್ತೆ ಅದನ್ನ ಮುಗಿಸಿ ನೀವು ಈ ಸರ್ಟಿಫಿಕೇಟ್ಸ್, ಇಂಟರ್ನ್ಶಿಪ್ ಸರ್ಟಿಫಿಕೇಟ್ಸ್ ನ ಹೆಂಗ್ ಪಡಿಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರೈಟ್, ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ವೆಬ್ಸೈಟ್ ಹೋಗೋಣ. ಇಲ್ಲಿ ನಾ ಏನ್ ಮಾಡ್ತೀನಿ, ಒಂದು ವೆಬ್ಸೈಟ್ ಇದೆ forage.com ಅಂತ. ಇದು ಆಲ್ರೆಡಿ ಕೆಲವರಿಗೆಲ್ಲ ಗೊತ್ತಿರಬಹುದು, ಗೊತ್ತಿಲ್ಲ ಅಂದ್ರೆ forage.com ಅಂತ ಕೊಟ್ರೆ ನಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಾನು ಅದನ್ನ ಇಲ್ಲಿ ಕೊಡ್ತೀನಿ, ಡೈರೆಕ್ಟ್ ಈಗ ನೋಡೋಣ. ಇಂಟರ್ನ್ಶಿಪ್ ಅಂತಾನೆ ಕೇಳ್ತೀನಿ, ಇಂಟರ್ನ್ಶಿಪ್ ಅಂತ ಕೊಡ್ತೀನಿ. ಓಕೆ, ಸಾರಿ, ಇದು forage.com. ಓಕೆ, ಈ ಲಿಂಕ್ ಅನ್ನ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ. ಆಯ್ತಾ? ಮತ್ತೆ ಈ ಲಿಂಕ್ ಅನ್ನ ನಾನು ನಿಮಗೆ ಇದ್ರಲ್ಲಿ ಕೂಡ ಕೊಡ್ತೀನಿ, ನಾನು ಟೆಲಿಗ್ರಾಮ್ ಚಾನಲ್ ಮತ್ತೆ ಚಾಟ್ ವಾಟ್ಸ್ಆಪ್ ಅಲ್ಲೂ ನಿಮ್ಗೆ ಇದನ್ನ ಕಳಿಸ್ಕೊಡ್ತೀನಿ. ಎಲ್ಲ ಕಂಪ್ಲೀಟ್ ಲಿಂಕ್ಸ್ ಅನ್ನ ನಾನು ತಗೊಂಡ್ಬಂದಿದ್ದೀನಿ, ನಿಮ್ಗೆ ಅದನ್ನ ಕೊಡ್ತೀನಿ. ಸೊ ಈ ವೆಬ್ಸೈಟ್ ಅಲ್ಲಿ ತುಂಬಾ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಗಳನ್ನ ಫ್ರೀ ಆಗಿ ಕೊಡ್ತಾರೆ. ಇದು ವರ್ಚುವಲ್ ಇಂಟರ್ನ್ಶಿಪ್ ಅಂತ ಕರಿತೀವಿ. ಏನು ವರ್ಚುವಲ್ ಇಂಟರ್ನ್ಶಿಪ್ ಅಂದ್ರೆ ಆನ್ಲೈನ್ ಇಂಟರ್ನ್ಶಿಪ್ ಇರುತ್ತೆ. ತುಂಬಾ ಜನಕ್ಕೆ ಇದು ನಮ್ಗೆ ಯೂಸ್ ಆಗುತ್ತಾ ಇಲ್ವಾ ಅಂತ ಅನ್ಕೋತಾರೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ. ನೋಡಿ, ಇದು forage.com ಏನಿದೆ, ಇದರಲ್ಲಿ ಎಷ್ಟೋ ಕಂಪನೀಸ್ಗಳು ಅವರ ಪ್ರಾಜೆಕ್ಟ್ಸ್ ಗಳನ್ನ ಕೊಟ್ಟಿರ್ತಾರೆ. ಮತ್ತೆ ನಾವು ಪ್ರಾಜೆಕ್ಟ್ ಗಳನ್ನ ಸೀರಿಯಸ್ ಆಗಿ ವರ್ಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಮಗೊಂದು ಸರ್ಟಿಫಿಕೇಟ್ ಬರುತ್ತೆ. ತುಂಬಾ ಜನ ಸುಮ್ಮನೆ ಫೇಕ್ ಆಗಿ ಏನೋ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಹಾಕ್ಬಿಟ್ಟು ಸರ್ಟಿಫಿಕೇಟ್ ತಗೋತಾರೆ. ಆ ಥರ ಮಾಡಬೇಡಿ. ನಿಮಗೆ ಈ ಸರ್ಟಿಫಿಕೇಟ್ ಏನ್ ಬರುತ್ತಲ್ಲ ಅದನ್ನ ರೆಸ್ಯೂಮಲ್ಲಿ ಹಾಕೋಬಹುದು, ಬಟ್ ಅದರಲ್ಲಿ ಇರುವಂತ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಕೇಳ್ತಾರೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಥರ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಎಕ್ಸ್ಪ್ಲೋರ್ ಅಂತಿದೆ, ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ವ್ಯೂ ಆಲ್ ಜಾಬ್ ಸಿಮ್ಯುಲೇಷನ್ಸ್ ಅಂತ ಬರುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ವಿಂಡೋ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಪೇಜ್ ಹೋಗುತ್ತೆ. ಇಲ್ಲಿ ನಮಗೆ ಎಷ್ಟೊಂದು ಇಂಟರ್ನ್ಶಿಪ್ ಇರುತ್ತೆ. ಇದು ಟಾಸ್ಕ್ ಮೇಲೆ, ಕೆರಿಯರ್ ಇಂಟ್ರೆಸ್ಟ್ ಮೇಲೆ, ಇದು ಕಂಪನಿ ಮೇಲೆ ಇರುತ್ತೆ. ಅದಕ್ಕಿಂತ ಮುಂಚೆ ನೀವು ಲಾಗಿನ್ ಆಗಬೇಕು. ನಾನು ಆಲ್ರೆಡಿ ಲಾಗಿನ್ ಆಗ್ಬಿಟ್ಟಿದ್ದೀನಿ. ಲಾಗಿನ್ ಆಗ್ಬೇಕಾದ್ರೆ ನಿಮಗೆ ಅದು ಕೇಳುತ್ತೆ ಯಾವ ಒಂದು ID ಅಂತ. ನೀವು ಅದನ್ನ ಕ್ರಿಯೇಟ್ ಮಾಡ್ಕೊಬಹುದು. ಅದು ನಿಮ್ಗೆ ಗೊತ್ತಿರುತ್ತೆ, ನೀವು ಇಮೇಲ್ ID ಹೆಂಗ್ ಕ್ರಿಯೇಟ್ ಮಾಡ್ತೀರಾ ಆ ಥರ ನೀವು ಕ್ರಿಯೇಟ್ ಮಾಡ್ಕೊಬಹುದು. ತೀರಾ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ
ನಾನು ಇನ್ನೊಂದು ಬೇರೆ ಪೇಜ್ ಓಪನ್ ಮಾಡ್ತೀನಿ. .com ನಿಮಗೆ ಲಾಗಿನ್ ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಓಕೆ ನೋಡಿ, ಇಲ್ಲಿ ಸೈನ್ ಅಪ್ ಅಂತ ಕೇಳುತ್ತಲ್ವಾ, ನಾ ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಸೈನ್ ಅಪ್ ಅಂತ ಕೊಡಿ. ಸೈನ್ ಅಪ್ ಅಂತ ಕೇಳುತ್ತದು. ನೀವು ಆಲ್ರೆಡಿ ಇಮೇಲ್ ಐ ಡಿ ಇತ್ತು ಅಂದ್ರೆ, ಇಲ್ಲ ಅಂದ್ರೆ ಕಂಟಿನ್ಯೂ ವಿತ್ ಜಿಮೇಲ್ ಅಂತ ಕೊಡಿ. ನಿಮ್ಗೆ ಏನಾದ್ರು ಅಕಸ್ಮಾತ್ ಆಲ್ರೆಡಿ ಐ ಡಿ ಇತ್ತು ಅಂದ್ರೆ ಐ ಡಿ ಕೊಡಿ, ಇಲ್ಲಾಂದ್ರೆ ಜಿಮೇಲ್ ಐ ಡಿಯನ್ನ ಕೊಡ್ಬೇಕಾಗತ್ತೆ. ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಇತ್ತು ಅಂದ್ರೆ ಅದೊಂದಷ್ಟು ಡೀಟೇಲ್ಸ್ ಕೇಳುತ್ತೆ, ನೀವು ಎಂಟರ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೀವು ಫಸ್ಟ್ ನಿಮ್ಮ ಐ ಡಿಯನ್ನ ಕ್ರಿಯೇಟ್ ಮಾಡ್ಕೋಬೇಕು. ದಯವಿಟ್ಟು ನಿಮ್ಮ ಕರೆಕ್ಟ್ ನೇಮ್ ಏನಿದೆ ಆಯ್ತಾ, ನೋಡಿ ಇವಾಗ ನಾನಿಲ್ಲಿ ಇದನ್ನ ಯೂಸ್ ಮಾಡ್ತೀನಿ, ನನ್ನ ಇಮೇಲ್ ಐ ಡಿ ಇದೆಯಲ್ಲ ಇದನ್ನ ಯೂಸ್ ಮಾಡ್ತೀನಿ. ನೀವು ನಿಮ್ಮ ಇಮೇಲ್ ಐ ಡಿಯನ್ನ ಯೂಸ್ ಮಾಡ್ಕೋಬೇಕು. ಓಕೆ, ಕಂಟಿನ್ಯೂ. ಅಕಸ್ಮಾತ್ ಫಸ್ಟ್ ಟೈಮ್ ನನ್ನ ಡೀಟೇಲ್ಸ್ ಏನು ಇಲ್ಲ ಅಂದ್ರೆ ಅದು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಕೇಳುತ್ತಿಲ್ಲಿ, ನಾವು ಒಂದೊಂದೇ ಫಿಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲ ನೀವು ಆಲ್ರೆಡಿ ನೀವು ಲಾಗಿನ್ ಆಗಿ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ರೆ ಅದೇನು ಕೇಳಲ್ಲ, ಡೈರೆಕ್ಟ್ ಆಗಿ ನೀವು ಇಂಟರ್ನ್ಶಿಪ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ ನೋಡಿ, ಪ್ರೊಫೈಲ್ ಅನ್ನ ಬಿಲ್ಡ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಇದೆಲ್ಲ ಡೀಟೇಲ್ಸ್ ಕೇಳುತ್ತೆ, ಆದಷ್ಟು ನಿಮ್ಮ ಒರಿಜಿನಲ್ ಡೀಟೇಲ್ಸ್ ಅನ್ನು ಕೊಡಿ, ತೊಂದರೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ಅಕಸ್ಮಾತ್ ಏನಾದ್ರು ನಿಮ್ಗೆ ತುಂಬಾ ಸ್ಪ್ಯಾಮ್ ಮಾಡ್ತಾರೆ, ಏನೋ ಎಲ್ಲ ಮೇಲ್ಗೆ ತುಂಬಾ ಪ್ರಮೋಷನ್ ಮೇಲ್ಸ್ ಎಲ್ಲ ಇದರಿಂದ ಪ್ರಮೋಷನ್ ಮೇಲ್ಸ್ ತುಂಬಾ ಕಮ್ಮಿ, ನನಗಂತೂ ಯಾವುದು ಬಂದಿಲ್ಲ. ಅಕಸ್ಮಾತ್ ನಿಮ್ಗೆ ಆ ಥರ ಡೌಟ್ ಇತ್ತು ಅಂದ್ರೆ ನೀವು ಸಪ್ರೇಟ್ ಇಮೇಲ್ ಐ ಡಿಯನ್ನು ಒಂದು ಕ್ರಿಯೇಟ್ ಮಾಡ್ಕೊಂಬಿಡಿ ಆಯ್ತಾ. ಅದಕ್ಕೆ ಅಂತ ನಾವು ಸಪ್ರೇಟ್ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ವರ್ಕ್ ಮಾಡಿ. ಬಟ್ ನಿಮ್ಮ ನೇಮ್ ಎಲ್ಲ ಕರೆಕ್ಟ್ ಆಗಬೇಕು, ಯಾಕಂದ್ರೆ ಇದನ್ನ ನೀವು ನಿಮ್ಮ ರೆಸ್ಯೂಮೆ ನಿಮ್ಮ ಪ್ರೊಫೈಲ್ ಅಲ್ಲಿ ಹಾಕ್ಬೇಕಾಗತ್ತೆ. ಸೊ ನೀವು ಇಲ್ಲೇನೋ ಒಂದು ಫೇಕ್ ಐ ಡಿ ಎಲ್ಲ ಕೊಟ್ಬಿಟ್ಟು ನೀವು ಸರ್ಟಿಫಿಕೇಟ್ ತೊಗೊಂಡ್ರೆ ಅದು ವೇಸ್ಟ್ ಅದು. ಓಕೆ, ಏನೂ ತೊಂದರೆ ಇಲ್ಲ. ನಾನು ಹೇಳೋದೇನೆಂದ್ರೆ, ಇನ್ ಕೇಸ್ ನಿಮ್ಮ ಇಮೇಲ್ ಐ ಡಿ ಸ್ಪ್ಯಾಮ್ ಆಗುತ್ತೆ, ಸುಮ್ಮನೆ ಏನೇನೋ ಮೇಲ್ಸ್ ಬರುತ್ತೆ ಇವ್ರ ಕಡೆಯಿಂದ, ಪ್ರಮೋಷನ್ ಮೇಲ್ಸ್ ತುಂಬಾ ಆಕ್ಚುಲಿ ಎಷ್ಟೊಂದು ಈ ಥರ ಇಂಟರ್ನ್ಶಿಪ್ ಅಂತ ಮಾಡ್ತಾರೆ, ಹುಷಾರಾಗಿರಿ, ಅದೆಲ್ಲ ತುಂಬ ಫೇಕ್ ಇರುತ್ತೆ. ಸುಮ್ಮನೆ ನಿಮಗೆ ಕಾಂಟ್ಯಾಕ್ಟ್ಗಳನ್ನ ತಗೊಂಡು ಅದನ್ನ ಪ್ರಮೋಷನ್ಸ್ಗೂ ಅಥವಾ ಇನ್ನೊಂದಕ್ಕೂ ಯೂಸ್ ಮಾಡ್ಕೋತಾರೆ, ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಬಟ್ ಇದು ಬಂದು ವೆರಿಫೈಡ್ ವೆಬ್ಸೈಟ್. ಓಕೆನಾ. ಡೇಟ್ ಆಫ್ ಬರ್ತ್, ನಾನು ನಿಮಗೆ ಡೇಟ್ ಆಫ್ ಬರ್ತ್ ಕೊಡ್ತೀನಿ. ಏನಿದು, ಓಕೆ, ಇಮೇಲ್ ಯೂನಿವರ್ಸಿಟಿ ಸ್ಟೂಡೆಂಟ್, ಇದು ನಾನು ಏನೋ ಒಂದು ಕೊಟ್ಟಿರ್ತೀನಿ ಇಲ್ಲಿ. ಇವಾಗ ನಾನು ಎಂಟರ್ ಮಾಡ್ತಾ ಇರೋದು ಸುಮ್ಮನೆ ಒಂದು ಡಮ್ಮಿ ಅಷ್ಟೇ, ಓಕೆನಾ. ಯಾಕಂದ್ರೆ ನಿಮಗೆ ಇದನ್ನ ನೋಡ್ಕೊಂಡು ನೀವು ಇದನ್ನ ಫಿಲ್ ಮಾಡಬೇಕು. ಸೊ ಈ ತರ ಟೈಪ್ ಅಟ್ ಲೀಸ್ಟ್ 3 ಕ್ಯಾರೆಕ್ಟರ್ಸ್ ಲಿಸ್ಟ್ ಕೊಡ್ಬೇಕಿ. ಕೊಟ್ಟಿರ್ತೀನಿ, ಸುಮ್ಮನೆ ಏನೋ ಒಂದು ಕೊಟ್ಟಿರ್ತೀನಿ, ನೀವು ಕರೆಕ್ಟಾಗಿ ಇದನ್ನ ಫಿಲ್ ಮಾಡಿ ದಯವಿಟ್ಟು, ಓಕೆನಾ. ಸೊ ಈ ತರ ನೀವು ಪ್ರತಿಯೊಂದನ್ನು ಫಿಲ್ ಮಾಡ್ತಾ ಹೋಗ್ಬೇಕು. ಫಿಲ್ ಮಾಡಿದಾಗ ನಿಮಗೆ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ನೀವು ಫಸ್ಟ್ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಎಜುಕೇಶನ್ ಬಗ್ಗೆ ಕೇಳುತ್ತೆ, ಇಲ್ಲಿ ಮಾಸ್ಟರ್ ಡಿಗ್ರಿ, ಇದೆಲ್ಲ ನಾನು ಸುಮ್ಮನೆ ಎಂಟರ್ ಮಾಡ್ತಾ ಹೋಗ್ತಾ ಇದ್ದೀನಿ. ವೇರ್ ಆರ್ ಯು ಅಥರೈಸ್ಡ್ ಟು ವರ್ಕ್, ಇಂಡಿಯಾ. ನಿಮ್ಗೆ ಏನಾದ್ರು ಬೇರೆ ಕಂಟ್ರಿ ಇದ್ರು ದಯವಿಟ್ಟು ಎಂಟರ್ ಮಾಡಿ, ಓಕೆನಾ. ವಿಲ್ ಯು ನಾವು ಆರ್ ಇನ್ ದ ಫ್ಯೂಚರ್ ರಿಕ್ವೈರ್ಡ್ ಸ್ಪಾನ್ಸರ್ಶಿಪ್ ಆರ್ ಎಂಪ್ಲಾಯ್ಮೆಂಟ್ ವೀಸಾ, ನೋ ಬೇಕಾಗಿಲ್ಲ. ವೇರ್ ಈಸ್ ಯುವರ್ ಪ್ರೈಮರಿ ಪ್ಲೇಸ್ ಆಫ್ ರೆಸಿಡೆನ್ಸ್, ಟೈಮ್ ಹಿಡಿಯುತ್ತೆ. ಹೋಗ್ಬಿಟ್ಟು ಆರ್ ಯು ವಿಲ್ಲಿಂಗ್ ಟು ರಿಲೋಕೇಟ್ ಫಾರ್ ಎ ರೋಲ್,
ಎಸ್ ಅಂತ ಕೊಡಿ ಅಥವಾ ನೋ ಅಂತ ಕೊಡಿ, ನಿಮ್ಮ ಇಷ್ಟ. ನಾನು ಆಕ್ಚುಲಿ ನೋ ಅಂತ ಕೊಡ್ತೀನಿ. ಐ ಕನ್ಸರ್ನ್ ಫಾರ್ ಶೇರಿಂಗ್ ಮೈ ಆಪ್ಷನಲ್. ಈ ತರ ಆಪ್ಷನಲ್ ಇರೋದೆಲ್ಲ ಬಿಟ್ಬಿಡಿ, ತೊಂದರೆ ಇಲ್ಲ, ಆಯ್ತಾ. ಯಾವ್ದೆಲ್ಲ ಕಂಪಲ್ಸರಿ ಇದೆ ಅದನ್ನ ಮಾತ್ರ ಎಂಟರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬ್ಯಾಕ್ಗ್ರೌಂಡ್ ಗೆಟ್ ಡಿಸ್ಕವರ್ಡ್ ಬೈ ರೆಕ್ರೂಟರ್ಸ್. ರೆಕ್ರೂಟರ್ಸ್ ಅಂದ್ರೆ ನಿಮ್ಗೆ ಅಕಸ್ಮಾತ್ ಯಾವ್ದಾದ್ರು ಕಂಪ್ನೀಸ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ರೆಕ್ರೂಟರ್ಸ್ ಅಟ್ ಟಾಪ್ ಎಂಪ್ಲಾಯೀಸ್ ಯೂಸ್ ಫೋರಾಜ್ ಟು ಕನೆಕ್ಟ್ ವಿತ್ ದಿ ಕ್ಯಾಂಡಿಡೇಟ್ಸ್ ಅಬೌಟ್ ಓಪನ್ ರೋಲ್ಸ್. ಅಂದ್ರೆ ಈ ಫೋರಾಜ್ ಇಂದ ತುಂಬಾ ಕಂಪ್ನೀಸ್ ತುಂಬಾ ನಮಗೆ ಕಾಂಟ್ರಾಕ್ಟ್ಸ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಈ ಪ್ರಾಜೆಕ್ಟ್ಸ್ ನೀವು ಮಾಡಿ ಕೊಟ್ರೆ ಅಥವಾ ನೀವು ಪ್ರಾಜೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆ ಕಂಪ್ನೀಸ್ ಇಂದ ನಿಮಗೆ ಕಾಲ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಒಂದೇ ಬರುತ್ತೆ ಕಂಪಲ್ಸರಿ ಅಂತ ನಾನು ಹೇಳಕ್ ಬರಲ್ಲ, ಚಾನ್ಸಸ್ ಇರುತ್ತೆ. ನೋಡಿ, ನನ್ನ ಪ್ರೊಫೈಲ್ ಬಿಲ್ಡ್ ಆಯ್ತು. 5 ಮಿನಿಟ್ಸ್ ತಗೊಳುತ್ತೆ, ಬಟ್ ನೀವು ಫಿಲ್ ಮಾಡ್ಬೇಕಾದ್ರೆ ಆ ಕ್ವಶನ್ಸ್ ಅನ್ನ ಓದ್ಕೊಂಡು ದಯವಿಟ್ಟು ಫಿಲ್ ಮಾಡಿ. ನಾನು ಸುಮ್ಮನೆ ನಿಮ್ಗೆ ತೋರ್ಸೋದಕ್ಕಷ್ಟೇ, ಯಾಕಂದ್ರೆ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಕ್ಲಾಸಲ್ಲಿ ಫಿಲ್ ಮಾಡ್ಬಿಟ್ಟಿದ್ದೆ, ಹಂಗಾಗಿ ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬಿಡ್ತು. ಓಕೆ, ಸೊ ಈ ತರ ಲಾಗಿನ್ ಆಗುತ್ತೆ. ನಾನಿಲ್ಲಿ ಆಲ್ರೆಡಿ ನಾನು ಲಾಗಿನ್ ಆಗ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ನಿಮಗೆ ಹೆಂಗ್ ಲಾಗಿನ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸಿದೆ. ನಿಮ್ಮ ಪ್ರೊಫೈಲ್ ಅನ್ನ ಫಿಲ್ ಮಾಡಿದ್ಮೇಲೆ ನಾ ಇಲ್ಲಿ ಬರ್ತೀನಿ. ನೀವು ಸೆಲೆಕ್ಟ್ ಮಾಡಬೇಕು ನಿಮ್ಮ ಇಂಟರ್ನ್ಶಿಪ್ ಯಾವ್ದನ್ನ ವರ್ಕ್ ಮಾಡಬೇಕು ಅಂತ, ಆಯ್ತಾ. ಈಗ ನೋಡಿ, ಇಲ್ಲಿ 2 ಡ್ರಾಪ್ ಡೌನ್ ಇದೆ, ಕೆರಿಯರ್ ಇಂಟ್ರೆಸ್ಟ್ ಮತ್ತೆ ಕಂಪನಿ. ನನಗೆ ಇಂಥ ಕಂಪನಿಯಲ್ಲಿ ನಾನು ಇಂಟರ್ನ್ಶಿಪ್ ಮಾಡಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ಕಂಪ್ನಿ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಒಂದು ಆಥರೈಸ್ಡ್, ಅಂದ್ರೆ ನಿಮ್ಗೆಲ್ಲ ದೊಡ್ಡ ದೊಡ್ಡ ಕಂಪ್ನೀಸ್ ಇವೆಲ್ಲ ನೋಡಿ, ಅಕ್ಸೆಂಚರ್, ನಿಮ್ಗೆ ಈ ಥರದ ಎಲ್ಲ ಕಂಪ್ನೀಸ್ ಇಲ್ಲಿರುತ್ತೆ. ನೀವು ಹೋಗ್ಬಿಟ್ಟು ನಿಮ್ಗೆ ಯಾವ ಕಂಪ್ನಿ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅಲ್ಲಿ ಯಾವ ಇಂಟರ್ನ್ಶಿಪ್ ಇದೆ ಅದು ನೀವು ವರ್ಕ್ ಮಾಡಬೇಕಾಗುತ್ತೆ. ಇಲ್ಲ, ನನಗೆ ಕಂಪ್ನಿ ವೈಸ್ ಬೇಡ, ಪ್ರಾಜೆಕ್ಟ್ ವೈಸ್ ಬೇಕು, ನನಗೆ ನನ್ನ ಕೆರಿಯರ್ ಇಂಟ್ರೆಸ್ಟ್ ಮೇಲೆ ಬೇಕು. ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಇಲ್ಲ, ಅಕಸ್ಮಾತ್ ನೀವು ಅಕೌಂಟಿಂಗ್ ಅಲ್ಲಿ ಏನಾದ್ರು ಪ್ರಾಜೆಕ್ಟ್ಸ್ ವರ್ಕ್ ಮಾಡಬೇಕು ಅಂದ್ರೆ ಅದು ಕ್ಲಿಕ್ ಮಾಡಿದ್ರೆ ಈ ಒಂದು ಟ್ಯಾಗ್ ಏನಿದೆ, ಈ ಒಂದು ಅಕೌಂಟಿಂಗ್ ಮೇಲೆ ಏನಿದೆ, ಈ ಟಾಸ್ಕ್ ಮೇಲೆ ಅಥವಾ ಕೆರಿಯರ್ ಮೇಲೆ ಎಷ್ಟೊಂದು ಪ್ರಾಜೆಕ್ಟ್ಸ್ ಇದೆ ನೋಡಿ. ಇಲ್ಲಿ ಯೂಶಲಿ ಅಕೌಂಟಿಂಗ್, ನೀವು ಕಾಮರ್ಸ್ ಗ್ರಾಜುಯೇಟ್ಸ್ ಇದ್ರೆ ಎಲ್ಲೋದ್ರ ನೋಡಿ, ಎಲ್ಲ ಈ ತರ ಎಷ್ಟೊಂದಿದೆ, ನೀವು ವರ್ಕ್ ಮಾಡಬಹುದು. ಓಕೆ, ರೈಟ್. ನೆಕ್ಸ್ಟ್, ಸಪೋಸ್ ನೀವು ಬ್ಯಾಂಕಿಂಗ್ ಫಿನಾನ್ಷಿಯಲ್ ಬೇಕು ನೋಡಿ, ಅದು ಫಿಲ್ಟರ್ ಆಗಿ ಇಲ್ಲಿ ಬರುತ್ತೆ ನಮಗೆ, ಆಯ್ತಾ. ಸೊ ಈ ತರ ನಿಮ್ಗೆ ಎಷ್ಟೊಂದು ಡಿಫ್ರೆಂಟ್ ಕೆರಿಯರ್ ಆಪರ್ಚುನಿಟೀಸ್ ಮೇಲೆ, ಲೈಕ್ ನಿಮ್ಮ ಕೆರಿಯರ್ ಮೇಲೆ ಇಲ್ಲಿ ಪ್ರಾಜೆಕ್ಟ್ಸ್ ಇರುತ್ತೆ ನೋಡಿ. ಸಾಫ್ಟ್ವೇರ್ ಡೆವಲಪರ್, ಅಕಸ್ಮಾತ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಅದ್ರ ಮೇಲೆ ನನ್ಗೆ ಇಲ್ಲಿ ಪ್ರಾಜೆಕ್ಟ್ಸ್ ಬರುತ್ತೆ ನೋಡಿ. ಎಷ್ಟೊಂದು ಕಂಪ್ನೀಸ್, ನೀವು ಹೋಗ್ಬಿಟ್ಟು ಇಲ್ಲಿ ಅದು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಪ್ರಾಜೆಕ್ಟ್ಸ್ ಅನ್ನ ವರ್ಕ್ ಮಾಡ್ಬೋದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಅಂತ ಏನಿದೆ ನಮ್ಗೆ, ಯಾಕಂದ್ರೆ ನಾವು ಡೇಟಾ ಅನಾಲಿಟಿಕ್ಸ್ ಮೇಲೆ, ಡೇಟಾ ಸೈನ್ಸ್ ಮೇಲೆ ನಾವು ಪ್ರಾಜೆಕ್ಟ್ಸ್ ಅನ್ನ ವರ್ಕ್ ಮಾಡ್ತೀವಿ. ಸೊ ಹಂಗಾಗಿ ನಾನು ಏನ್ ಮಾಡ್ತೀನಿ, ಡೇಟಾ ಅಂತ ಕೊಡ್ತೀನಿ. ಇದಕ್ಕೆ ರಿಲೇಟೆಡ್ ಯಾವುದೇ ಕಂಪ್ನಿ ಆಗಿರ್ಬೋದು, ನನಗಿಲ್ಲಿ ಲಿಸ್ಟ್ ಒಂದಷ್ಟು ಪ್ರಾಜೆಕ್ಟ್ಸ್ ಇಲ್ಲಿ ಬರುತ್ತೆ. ಆಲ್ಮೋಸ್ಟ್ ನಾನು ಎಲ್ಲಾ ಪ್ರಾಜೆಕ್ಟ್ಸ್ ನಾನು ವರ್ಕ್ ಮಾಡಿದ್ದೀನಿ. ಓಕೆ, ನಮ್ದೆಲ್ಲಾ ಸರ್ಟಿಫಿಕೇಟ್ಸ್ ಬಂದಿದೆ. ನನಗೆ ಅಂಥದ್ದೇನು ಯೂಸ್ ಆಗಲ್ಲ. ನಂಗೇನಂದ್ರೆ ಸ್ಟೂಡೆಂಟ್ಸ್ಗಳು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಫಸ್ಟ್ ಕರೆಕ್ಟ್ ಆಗಿರ್ಬೇಕಂತ ನನಗೆ ಫಸ್ಟ್ ಗೊತ್ತಿರಬೇಕು. ಇಲ್ಲಾಂದ್ರೆ ನಾನು ಸುಮ್ಮನೆ ನಿಮಗೆ ಏನೋ ಇಲ್ಲಿದೆ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಆಗಲ್ಲ. ನಾನು ಇದೆಲ್ಲ ವರ್ಕ್ ಮಾಡಿದ್ಮೇಲೆ ನಾನು ನಿಮಗೆ ಇದನ್ನ ಕಲಿಸ್ತಾ ಇರೋದು. ನಾನು ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಷ್ಟು ಪ್ರಾಜೆಕ್ಟ್ಸ್ನ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ಈಗ ಸದ್ಯಕ್ಕೆ ನಾನು ಕೆಲವೊಂದು ವಿಡಿಯೋಸ್ನ ನನಗೆ ಇರುವಂಥ ಟೈಮಲ್ಲಿ ನಾನು ಏನು ಮಾಡಿದ್ದೀನಿ, 3 ಪ್ರಾಜೆಕ್ಟ್ಸನ್ನು ನಾನು ವರ್ಕ್ ಮಾಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅಕ್ಸೆಂಚರ್ ಮತ್ತೆ PwC ಮತ್ತೆ ಟಾಟಾ ಕನ್ಸಲ್ಟೆನ್ಸಿ ಅದೇ TCS ಅವ್ರದ್ದು 3 ಒಂದು ಪ್ರಾಜೆಕ್ಟ್ ನಾನು ಮಾಡಿದ್ದೀನಿ. ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಓಕೆನಾ. ನೋಡಿ, ಅಕ್ಸೆಂಚರ್, ಟಾಟಾ, ಪವರ್ಗೆ, ಇದು 3 ನಾನು ವರ್ಕ್ ಮಾಡಿರೋದು. ಇದು ಯಾವ ರೀತಿ ನೀವು ವರ್ಕ್ ಮಾಡ್ಬೋದು ಮತ್ತು ಇದಕ್ಕೆಲ್ಲ ಏನು ಫೈಲ್ಸ್ ಬೇಕು, ನೀವು ಅದನ್ನ ಹೆಂಗೆ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿ ಅಲ್ಲಿ ಬರುವಂಥ ಸರ್ಟಿಫಿಕೇಟನ್ನು ಯಾವ ರೀತಿ ನೀವು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೋದು, ಅದನ್ನು ನಾನು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ತೀನಿ. ಫಸ್ಟ್ ನಾನಿಲ್ಲಿ ಅಕ್ಸೆಂಚರ್ ಹೋಗ್ತೀನಿ, ಇದು ಕ್ಲಿಕ್ ಮಾಡ್ತೀನಿ ನೋಡಿ. ಯಾವುದಾದ್ರೂ ಸರಿ, ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಅಕ್ಸೆಂಚರ್ ಅಂತ ನಾನು ಕ್ಲಿಕ್ ಮಾಡಿದಾಗ ನನಗೆ ಈ ಥರ ಆಪ್ಷನ್ಸ್ ಬರುತ್ತೆ.
ಆಯ್ತಾ? ನೋಡಿ ಇದೆಲ್ಲ ಎಲ್ಲಾ ಪ್ರಾಜೆಕ್ಟ್‌ಗೂ ಈ ತರ ಬರುತ್ತೆ. ಹೌ ಡಿಡ್ ಯು ಹಿಯರ್ ಅಬೌಟ್ ಅಕ್ಸೆಂಚರ್ ಡೇಟಾ ಅನಾಲಿಟಿಕ್ಸ್ ವರ್ಚುವಲ್ ಎಕ್ಸ್ಪೀರಿಯನ್ಸ್? ಹೆಂಗೆ ನಿಮ್ಗೆ ಗೊತ್ತಾಯ್ತು ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತಿಳಿಸಿದೆ. ಸೊ ನೀವಿಲ್ಲಿ ಅದಕ್ಕೆ ರಿಲೇಟೆಡ್ ಏನಿದೆ ಅದು ನೀವು ಕೊಡ್ಬೋದು. ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೂಗಲ್ ಅಂತ ಕೊಡ್ಬೋದು. ಓಕೆ. ಸೊ ಇಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಆ ತರ. ಓಕೆನಾ? ನಿಮ್ಗೆ ಇಲ್ಲಿ ಫೊರಾಜ್ ಡೈರೆಕ್ಟ್ ವೆಬ್ಸೈಟ್ ಇಂದಾನೆ ಗೊತ್ತಾಯ್ತು ಅಂದ್ರೆ ಇದನ್ನೇ ಕ್ಲಿಕ್ ಮಾಡಿ. ಇದು ಬಂದು ಏನು ಇಂಪ್ಯಾಕ್ಟ್ ಆಗಲ್ಲ. ಏನಂದ್ರೆ ಅವ್ರಿಗೆ ಅಂದ್ರೆ ಯಾವುದೇ ಕಂಪ್ನಿಗಾಗ್ಲಿ, ಇವಾಗ ನಾವು ಅಷ್ಟೇ ನಿಮ್ಗೆ ಹೆಂಗೆ ನಮ್ಮ ಬಗ್ಗೆ ತಿಳ್ಕೊಂಡ್ರಿ ಅಂತ ನಾವು ಕೇಳ್ತೀವಿ. ಅವ್ರಿಗೆ ಹೆಂಗ್ ಇವಾಗ ಸಪೋಸ್ ನೀವು ನನ್ನ ಫ್ರೆಂಡ್ ಮೂಲಕ ಗೊತ್ತಾಯ್ತು ಅಂತೀರಾ, ಕೆಲವರು ವೆಬ್ಸೈಟ್ ಮೂಲಕ ಗೊತ್ತಾಯ್ತು, ವಾಟ್ಸ್ಆ್ಯಪ್, ಟೆಲಿಗ್ರಾಮ್. ನಮ್ಗೆ ಅವಾಗ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಯಾರೆಲ್ಲ ಜಾಸ್ತಿ ಟೆಲಿಗ್ರಾಮ್ ಚಾನಲ್ ನೋಡ್ತಿದ್ದಾರೆ ಅಥವಾ ವಾಟ್ಸ್ಆ್ಯಪ್ ನೋಡ್ತಿದ್ದಾರೆ ಅಥವಾ ನಮ್ಮ ಬಗ್ಗೆ ನಿಮ್ಗೆ ಎಲ್ಲಿಂದ ಜಾಸ್ತಿ ಕನೆಕ್ಷನ್ಸ್ ಬರ್ತಿದೆ ಅಂತ ಗೊತ್ತಾಗೋದಕ್ಕೆ ಈ ರೀತಿ ಡೇಟಾನ ಕಲೆಕ್ಟ್ ಮಾಡ್ಕೊಂತಾರೆ. ಸೊ ಇದೆಲ್ಲ ಬಂದು ಡೇಟಾ ಅನಾಲಿಟಿಕ್ಸ್. ನೋಡಿ ಇವಾಗ ನಾನು ಫಾರ್ ಜನ ಕೊಡ್ತೀನಿ. ಇಲ್ಲಿ ಇವಾಗ ನಾವು ಎಷ್ಟು ಜನ ಇದೀವಿ ಇಲ್ಲಿ? ಒಂದು 50 ಜನ ಇದೀವಿ ಅಂತ ಇಟ್ಕೊಳ್ಳೋಣ. 50 ಜನದಲ್ಲಿ ಒಂದು 40 ಜನ ಈ ವೆಬ್ಸೈಟ್ ಇಂದಾನೆ ಬಂದಿದ್ದಾರೆ ಅಂದ್ರೆ ನನಗೆ ಅವಾಗ ಓಕೆ ಈ ವೆಬ್ಸೈಟ್ ಅಲ್ಲಿ ಜಾಸ್ತಿ ಟ್ರಾಫಿಕ್ ಇದೆ. ಸೊ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣ ಅಂತ. ಇವೆಲ್ಲ ಬಂದು ಅನಾಲಿಟಿಕ್ಸ್‌ದು ಒಂದು ಟೆಕ್ನಿಕ್ಸ್ ಅಷ್ಟೇ. ಇಲ್ಲೇ ಅಂತಲ್ಲ, ನೀವು ಯಾವುದೇ ಕಂಪ್ನಿಗೆ ಹೋದ್ರುನು ಈ ತರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಅಂತ ಕೊಡ್ತೀನಿ. ಐ ಆಮ್ ಎನ್ರೋಲಿಂಗ್ ದಿಸ್ Accenture Data Analytics Virtual Experience because please select all that apply. ಆಯ್ತಾ? ಇಲ್ಲಿ ನೋಡಿ, ಐ ಆಮ್ ನಾಟ್ ರಿಯಲಿ ಶ್ಯೂರ್ ವಾಟ್ ವರ್ಕ್ ಇಸ್ ಡನ್ ಇನ್ ದಿಸ್ ಫೀಲ್ಡ್ ಅಟ್ Accenture. ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ಐ ವಾಂಟ್ ಟು ಇನ್ಕ್ರೀಸ್ ಮೈ ಚಾನ್ಸಸ್ ಆಫ್ ಗೆಟಿಂಗ್ ಹೈರ್ಡ್ ಬೈ Accenture. ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಐ ವಾಂಟ್ ಟು ಬಿಲ್ಡ್ ಮೈ ಸ್ಕಿಲ್ಸ್ ಇನ್ ಡೇಟಾ ಅನಾಲಿಟಿಕ್ಸ್ ಟು ಹೆಲ್ಪ್ ಮೈ ಕೆರಿಯರ್. ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಐ ಹರ್ಡ್ ಅಬೌಟ್ Accenture ಅಂಡ್ ವಾಂಟ್ ಟು ನೋ ಮೋರ್. ಇದು ನಮಗೆ ಬೇಕಾಗಿಲ್ಲ. ನಿಮ್ಗೆ ಬೇಕಿದ್ರೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಈ ಎರಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಏನಂತಿದೆ, ಐ ವಾಂಟ್ ಟು ಬಿಲ್ಡ್ ಮೈ ಸ್ಕಿಲ್ಸ್. ನನಗೆ ಫಸ್ಟ್ ಬೇಕಾಗಿರೋದು ಇದು. ಆಯ್ತಾ? ಆಮೇಲೆ ನೆಕ್ಸ್ಟ್ ನನ್ನ ಸ್ಕಿಲ್ಸ್ ಇದ್ರೆ ಐ ವಾಂಟ್ ಟು ಇನ್ಕ್ರೀಸ್ ಮೈ ಚಾನ್ಸಸ್ ಆಫ್ ಗೆಟಿಂಗ್ ಹೈರ್ಡ್ ಬೈ Accenture. ಸೊ ಇದು ಮೇನ್ ಕ್ರೈಟೀರಿಯಾ ಇರ್ಬೇಕು ನಮ್ಗೆ. ಇದು ಕೊಟ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ನನ್ನ ಸ್ಕಿಲ್ಸ್ಗೋಸ್ಕರ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ನೊಂದು ಬಂದು ನನಗೆ Accenture ಕಂಪ್ನಿಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ನಿಮ್ಗೆ ಅಕಸ್ಮಾತ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲ್ ಬಂದ್ರೆ ಒಳ್ಳೇದೇ ಅಲ್ವಾ? ನೆಕ್ಸ್ಟ್ ಅಂತ ಕೊಡ್ತೀನಿ. ಐ ಹ್ಯಾವ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೂ Accenture ಇಸ್ ಅಂಡ್ ದ ವರ್ಕ್ ದೇ ಡೂ. ನನಗೆ Accenture ಬಗ್ಗೆ ಐಡಿಯಾ ಇದೆ ಅಂತ ಗೊತ್ತಿದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟ್ರಾಂಗ್ಲಿ ಅಗ್ರಿ ಅಂತ. ಇಲ್ಲಾಂದ್ರೆ ಡಿಸ್ಅಗ್ರಿ ಅಂತ. ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ದಯವಿಟ್ಟು ಸ್ಟ್ರಾಂಗ್ಲಿ ಅಗ್ರಿ ಅಂತಾನೆ ಕೊಡಿ. ಏನೂ ತೊಂದರೆ ಇಲ್ಲ, ನೀವೇನೂ ಕಳ್ಕೊಳ್ಳಲ್ಲ. ಆಯ್ತಾ? ಐ ಫೀಲ್ ಕಾನ್ಫಿಡೆಂಟ್ ಅಬೌಟ್ ದ ಟೈಪ್ ಆಫ್ ವರ್ಕ್ ಐ ವುಡ್ ಬಿ ಡೂಯಿಂಗ್ ಇನ್ Accenture. ಆಯ್ತು. ಬೇಸ್ಡ್ ಆನ್ ವಾಟ್ ಐ ಕರೆಂಟ್ಲಿ ನೋ ಅಬೌಟ್ Accenture, ಐ ಆಮ್ ಲೈಕ್ಲಿ ಟು ಅಪ್ಲೈ ಫಾರ್ ಅ ರೋಲ್ ಇನ್ Accenture. ಎಸ್. ಎನ್ರೋಲಿಂಗ್ ಯು ಇಂಟು ಪ್ರೋಗ್ರಾಮ್ ಅಂದ್ರೆ ಡನ್. ನಿಮ್ಮ ಈ ಎನ್ರೋಲ್ಮೆಂಟ್ ಮುಗೀತು. ಇಲ್ಲಿಂದ ನಾವು ಟಾಸ್ಕ್ ಅನ್ನ ಮಾಡಬೇಕಾಗುತ್ತೆ. ನನಗೆ ಎಲ್ಲಾ ಪ್ರಾಜೆಕ್ಟ್ಸ್ ಅನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನಾನು ಈ ಪ್ರಾಜೆಕ್ಟ್ ಅನ್ನು ಹೆಂಗ್ ಮುಗಿಸ್ಬೋದು, ನನಗೆ ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನಿಮ್ಗೆ ಏನೆಲ್ಲ ಟಾಸ್ಕ್ ಇದೆಯಲ್ಲ, ಮತ್ತೆ ಈ ಟಾಸ್ಕ್ ಎಲ್ಲ ಹೆಂಗ್ ವರ್ಕ್ ಮಾಡಬೇಕು ಅಂತ ನಾ ಏನ್ ಮಾಡಿದ್ದೀನಿ ಇಲ್ಲಿ ನೋಡಿ. ಇಂಟರ್ನ್ಶಿಪ್ ಲಿಂಕ್ ಪ್ರತಿ ಒಂದು ಪ್ರಾಜೆಕ್ಟ್ಸ್ಗೂ ನಾನಿಲ್ಲಿ ಲಿಂಕ್ ಮತ್ತೆ ಅದಕ್ಕೆ ಬೇಕಾಗಿರುವಂತ ಫೈಲ್ಸ್ ಎರಡನ್ನೂ ನಾನಿಲ್ಲಿ ನಿಮಗೆ ಕೊಡ್ತೀನಿ. ಓಕೆ. ಇದನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಚಾನಲ್ ಕೂಡ ನಾನು ಹಾಕ್ತೀನಿ. ಬಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ ಹೆಂಗ್ ಯೂಸ್ ಮಾಡ್ಬೋದು ಅಂತ. ಈ ಫ್ರೀ ಇಂಟರ್ನ್ಶಿಪ್ ವಿತ್ ಸರ್ಟಿಫಿಕೇಟ್ಸ್ ಅನ್ನೋದನ್ನ ನಾನು ತುಂಬಾ ದಿನ ಹಿಂದೆನೆ ಇದನ್ನ ನನ್ನ ಲಿಂಕ್ಡ್ಇನ್ ಅಲ್ಲಿ ಹಾಕಿದ್ದೆ. ಓಕೆ. ನೋಡಿ, ತುಂಬಾ ಜನಕ್ಕೆ ನಾನು ಹೇಳ್ತಾನೆ ಇರ್ತೀನಿ ಲಿಂಕ್ಡ್ಇನ್ ಫಾಲೋ ಮಾಡಿ, ನನ್ನ ಫಾಲೋ ಮಾಡಿ ಅಂತ. ಒಂದು ನನ್ನ ನೆಟ್ವರ್ಕ್ ಇನ್ಕ್ರೀಸ್ ಆಗುತ್ತೆ, ಫೈನ್. ಬಟ್ ನನಗೆ ಒಂದು ಹೇಳ್ತೀನಿ ನೋಡಿ, ನನ್ನ ನೆಟ್ವರ್ಕ್ ಅಕಸ್ಮಾತ್ ಇನ್ಕ್ರೀಸ್ ಆಗಿಲ್ಲ ಅಂದ್ರೆ ನನಗೇನು ಲಾಸ್ ಆಗಲ್ಲ. ಬಟ್ ನಿಮ್ಮ ನೆಟ್ವರ್ಕ್ ಇವಾಗ ನಿಮಗೆ ಅವಶ್ಯಕತೆ ಇದೆ. ನಿಮ್ಮ ನೆಟ್ವರ್ಕ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದ್ರೆ ನೀವು ಆದಷ್ಟು ನಿಮ್ಮ ನೆಟ್ವರ್ಕ್ ಅಲ್ಲಿ ಅಂದ್ರೆ ತುಂಬಾ ಜನ, ತುಂಬಾ ಹೈ ಪ್ರೊಫೈಲ್ಡ್ ಅಥವಾ ಎಲಿಜಿಬಲ್ ಪ್ರೊಫೈಲ್ಸ್, ನಿಮಗೆ ಯೂಸ್ ಆಗುವಂತ ಪ್ರೊಫೈಲ್ಸ್ ಅನ್ನ ಆದಷ್ಟು ನೀವು ಕನೆಕ್ಷನ್ ಅಲ್ಲಿ ಇಟ್ಕೋಬೇಕು. ಆಲ್ರೆಡಿ ನನ್ನ ಕನೆಕ್ಷನ್ ಇರೋರಿಗೆ ಈ ಇಂಟರ್ನ್ಶಿಪ್ ನಾನು ಆಲ್ರೆಡಿ ಮಾಡಿರೋದು ಗೊತ್ತಿರುತ್ತೆ. ಅಕಸ್ಮಾತ್ ನೀವೇನಾದ್ರು ನನ್ನ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ನನ್ನ ಫಾಲೋ ಮಾಡಿ. ಈ ಲಿಂಕ್ ತಗೋತೀನಿ ನೋಡಿ. ಜಸ್ಟ್ ಈ ಲಿಂಕ್ ತಗೊಂಡು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಡೈರೆಕ್ಟ್ ಆಗಿ ನಾನು ಇಲ್ಲಿ ಎಲ್ಲಾ ಲಿಂಕ್ಸ್ ಮತ್ತೆ ಇದೆಲ್ಲ ಏನ್ ಹಾಕಿಲ್ಲ ಅಲ್ಲಿ ತಗೊಂಡು ಹೋಗ್ತೀನಿ. ಇದು ನನ್ನ ಲಿಂಕ್ಡ್ಇನ್ ಅಲ್ಲಿ ಆಲ್ರೆಡಿ ಹಾಕಿದೀನಿ ನೋಡಿ.
ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್. ಓಕೆನಾ? ಆಲ್ರೆಡಿ ನೋಡಿ ಎಷ್ಟೋ ಜನ ಇದನ್ನ ಮುಗಿಸಿ ಈ ತರ ಈ ಲಿಂಕ್ಡ್ಇನ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ನೋಡಿ. ಅವ್ರದೆಲ್ಲ ನಾ ಏನ್ ಮಾಡ್ತೀನಿ ಗೊತ್ತಾ, ನಾನು ಆದಷ್ಟು ನನ್ನ ಸರ್ಕಲ್ ಅಲ್ಲಿ, ನನ್ನ ನೆಟ್ವರ್ಕ್ ಸರ್ಕಲ್ ಗೊತ್ತಾಗ್ಬೇಕು ಅಂತ ಮತ್ತೆ ರೀಪೋಸ್ಟ್ ಮಾಡಿ ನನ್ನ ಪೋಸ್ಟ್ ಏನಿದೆ, ನನ್ನ ಲಿಂಕ್ಡ್ಇನ್ ಏನಿದೆ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ನಿಮ್ಮ ಸರ್ಟಿಫಿಕೇಟ್ಸ್. ನನಗೆ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನಾನು ಮಾಡ್ತೀನಿ. ಯಾಕೆಂದ್ರೆ ಅವಾಗ ನನ್ನ ಸರ್ಕಲ್ ಇರೋರು ಒಂದಷ್ಟು ಜನ ನೋಡ್ತಾರೆ, ಜೊತೆಗೆ ಆ ಕಂಪನೀಸ್ ಅಲ್ಲಿ ಯಾರಿರ್ತಾರೆ ಅವರು ಕೂಡ ನೋಡ್ತಾರೆ. ನೀವು ಆ ಕಂಪ್ನಿ ಕೂಡ ಟ್ಯಾಗ್ ಮಾಡಬೇಕು. ಸರಿ, ನೋಡಿ ಇಲ್ಲಿ ನಾನು ಇಲ್ಲಿ ಹಾಕಿದ್ದೀನಲ್ವಾ, ಕ್ವಾಂಟಮ್, ಕಾಗ್ನಿಸೆಂಟ್, ನೋಡಿ ಈ ತರ ಆ ಕಂಪ್ನಿಗೆ ಡೈರೆಕ್ಟ್ ನೀವು ಈ ತರ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಹಾಕಿ. ನೀವು ಅನ್ಬೋದು, ಸರ್ ದಿನಕ್ಕೆ ಎಷ್ಟು ಸಾವಿರಾರು ಜನ ಮಾಡಿರ್ತಾರೆ ಅಂತ. ನೀವು ಎಲ್ಲಿ ಯಾವುದೇ ಕಂಪ್ನಿಗೆ ಹೋಗಿ ನೀವು ಪ್ರೊಫೈಲ್ ನೀವು ಅಪ್ಲೈ ಮಾಡಿದ್ರು ಸಾವಿರಾರು ಜನ ಇರ್ತಾರಲ್ವಾ, ಕಲ್ಲು ಎಸಿಬೇಕು, ಗೊತ್ತಿಲ್ಲ ಹೆಂಗೆ ಆಗುತ್ತೆ ಅಂತ. ಸೊ ಈ ತರ ನೀವು ಟ್ಯಾಗ್ ಮಾಡಿ ನಿಮ್ಮ ಸರ್ಟಿಫಿಕೇಟ್ ಹಾಕ್ಬೇಕು. ಸರ್ಟಿಫಿಕೇಟ್ ಹೆಂಗ್ ಸಿಗ್ಬೇಕು ಅದನ್ನ ನಾನು ಇವಾಗ ಹೇಳ್ತೀನಿ, ಆಯ್ತಾ? ಇಲ್ಲಿ ನೋಡಿ ಇದೆಲ್ಲ ಡೀಟೇಲ್ಸ್ ಇಲ್ಲಿದೆ, ಬಟ್ ನಿಮ್ಗೆ ಈಸಿ ಆಗಲಿ ಅಂತ ಎಲ್ಲಾ ಪ್ರಾಜೆಕ್ಟ್ ವಿಡಿಯೋಸ್ಗಳು ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಹೋದ್ರೆ ನನಗೆ ಇಲ್ಲಿ ಟಾಸ್ಕ್ ಇದೆ. ಈ ಟಾಸ್ಕ್ ಎಲ್ಲ ಏನ್ ಮಾಡಬೇಕು, ಹೆಂಗ್ ಮಾಡಬೇಕು, ಏನ್ ಮಾಡಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಕ್ಸೆಂಚರ್ ಇಲ್ಲಿ ಹೋಗ್ತೀನಿ ನೋಡಿ, ಟಾಸ್ಕ್ 1 2 3 4 ಹೆಂಗಿದೆ ಇಲ್ಲಿ. ಇದನ್ನ ಓಪನ್ ಮಾಡಿದ್ರೆ ನನಗೆ ಇಲ್ಲೊಂದು PPT ಇದೆ. ಓಕೆ, ರೈಟ್ ಕ್ಲಿಕ್ ಓಪನ್, ಅಥವಾ ಡೈರೆಕ್ಟ್ ಓಪನ್ ಮಾಡ್ಕೊಳ್ಳಿ. ನಾನು ಯಾವ ತರ ನಿಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದೀನಿ ಅಂದ್ರೆ, ಆರಾಮಾಗಿ ನೀವು ಎಲ್ಲಾ ಟಾಸ್ಕ್ ಅನ್ನ ಕಂಪ್ಲೀಟ್ ಆಗಿ ನೀವು ಮಾಡ್ಬೋದು. ಅದಕ್ಕೆ ನಾನು ವಿಡಿಯೋನ ನಾನು ಮಾಡಿದ್ದೀನಿ. ವಿಡಿಯೋ ಎಲ್ಲಿದೆ ಅಂದ್ರೆ, ಜಸ್ಟ್ ನೀವು ಇಲ್ಲೋಗ್ಬಿಟ್ಟು ನೋಡಿ, ಡೇಟಾ ಅನಾಲಿಟಿಕ್ಸ್ ಅಂಡ್ ವಿಜುವಲೈಸೇಷನ್ ಇದೆಯಲ್ಲ ಇದು ನನ್ನ ಯೂಟ್ಯೂಬ್ ಚಾನಲ್ ಇದೆ. ಕಾಪಿ ಮಾಡಿಕೊಂಡು ಜಸ್ಟ್ ಇಲ್ಲೆಲ್ಲ ಪೇಸ್ಟ್ ಮಾಡ್ಕೊಳ್ಳಿ. ಬಟ್ ಇದು ಇಂಗ್ಲಿಷ್ ಅಲ್ಲಿ ಇದೆ, ಸಿಂಪಲ್ ಇಂಗ್ಲಿಷ್ ಅಲ್ಲಿ ಇದೆ, ಆರಾಮ್ ನೀವು ಕಲ್ತ್ಕೊಬಹುದು. ನೋಡಿ, ಬಟ್ ಇದು ಇಂಗ್ಲಿಷ್ ಅಲ್ಲಿ ಇದೆ, ನಾನು ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆಯ್ತಾ? ಮುಗಿದ್ಮೇಲೆ ನಾನು ಖಂಡಿತ ಕೊಡ್ತೀನಿ. ಈಗ ಏನಂದ್ರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ, ನನ್ಗೆ ತುಂಬಾ ಟಾಸ್ಕ್ ಇಲ್ಲ, ಬೇರೆ ಬೇರೆ ಟಾಸ್ಕ್, ಮತ್ತೆ ನಿಮ್ಗೆ ಫ್ರೀ ಕ್ಲಾಸಸ್, ಮತ್ತೆ ಬೇರೆ ಮೀಟಿಂಗ್ಸ್, ಪ್ರಾಜೆಕ್ಟ್ಸ್, ಮತ್ತೆ ಇಯರ್ ಎಂಡ್, ಹಂಗಾಗಿ ನನಗೆ ಸ್ವಲ್ಪ ಎಲ್ಲ ಕಡೆ ಸ್ಕ್ಯಾಟರ್ ಆಗ್ಬಿಟ್ಟಿದೆ ನನ್ನ ಟೈಮಿಂಗ್ಸ್. ಇವಾಗ ಏನಿದೆ ಅದನ್ನ ನೀವು ದಯವಿಟ್ಟು ಯೂಸ್ ಮಾಡಿಕೊಂಡು ನಿಮ್ಮ ಇಂಟರ್ನ್ಶಿಪ್ ಅನ್ನ ಮುಗಿಸ್ಕೊಳ್ಳಿ. ನಾನು ಕನ್ನಡದಲ್ಲಿ ಇದನ್ನ ಖಂಡಿತ ನಾನು ಈ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ, ಬಟ್ ಅದಿನ್ನೂ ಟೈಮ್ ಹಿಡಿಯುತ್ತೆ. ಓಕೆ, ಅದು ಮುಗಿದ್ಮೇಲೆ ನಾನು ಖಂಡಿತ ನಾನು ನಿಮಗೆ ಕೊಡ್ತೀನಿ. ಈಗ ಸದ್ಯಕ್ಕೆ ನೋಡಿ, ಇದು ಟಾಸ್ಕ್ ಇದೆಯಲ್ಲ ಇಲ್ಲಿ, ಪ್ರತಿಯೊಂದು ಟಾಸ್ಕ್ಗೆ ಇಲ್ಲಿ ನಾನು ಈ ತರ PPT ಇರ್ಬೋದು, ಟೆಕ್ಸ್ಟ್ ಫೈಲ್ ಇರ್ಬೋದು, ಎಲ್ಲ ಕೊಟ್ಟಿ ನೋಡಿ. ಇವಾಗ ಒಂದೇ ಒಂದು ಟಾಸ್ಕ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಏನ್ ಸ್ಟೇಟ್ಮೆಂಟ್ ಇದೆ, ಇಲ್ಲಿ ಹೋಗ್ತೀನಿ. ಇವಾಗ ಇಲ್ಲಿ ಹೋಗ್ಬಿಟ್ಟು ಟಾಸ್ಕ್ 1 ಅಂತ ಕೊಡ್ತೀನಿ. ನಿಮ್ಗೆ ಬೇಕಿದ್ರೆ ಇಲ್ಲಿ ಈ ವಿಡಿಯೋನ ನೋಡ್ಕೋಬಹುದು, ಅವರು ಕೂಡ ನಿಮ್ಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಆಯ್ತಾ? ನೆಕ್ಸ್ಟ್ ಅಂತ ಕೊಡ್ತೀನಿ. ನಾನು ಇವಾಗ ಇದೆಲ್ಲ ಏನು ಇದು ಮಾಡ್ತಾ ಇಲ್ಲ, ನಿಮ್ಗೆ ನೆಕ್ಸ್ಟ್ ಅಂತ ಕೊಡ್ತಾ, ನೀವು ಇದನ್ನ ಓದ್ಕೊಂಡು ನೀವು ಮಾಡ್ಬೋದು. ಓಕೆ, ನಾನು ಬರೀ ನೆಕ್ಸ್ಟ್ ಅನ್ಕೊಂಡು ಇದೆಲ್ಲ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ಮ ವಿಡಿಯೋದಲ್ಲಿ ಏನ್ ತೋರಿಸ್ತಾನೆ ಅದ್ರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡ್ಬಿಟ್ಟು. ಇವಾಗ ನಾನು ನಿಮ್ಗೆ ಜಸ್ಟ್ ಇಲ್ಲಿ ತೋರಿಸ್ತಾರೆ ನೋಡಿ, ಇಲ್ಲಿ ಇದೆಲ್ಲ ಇದು, ವಿಚ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಬಿಸ್ನೆಸ್ ಪ್ರಾಬ್ಲಮ್ ದಟ್ ಆಕ್ಸೆಂಚರ್ ಇಸ್ ಟಾಸ್ಕ್ಡ್ ಟು ಅಡ್ರೆಸ್ ಫಾರ್ ದಿಸ್ ಪ್ರಾಜೆಕ್ಟ್. ಈಗ ಇಲ್ಲಿ ಹೋದ್ರೆ ನಮ್ಮ PPT ಅಲ್ಲಿ ನೋಡಿ, ಇದಕ್ಕೆ ಆನ್ಸರ್ ಕೂಡ ನಾನು ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಂಡು ನೋಡಿ, ಈಸಿಗೆ ನೀವು ಇದನ್ನ ಸಾಲ್ವ್ ಮಾಡ್ಕೋಬಹುದು. ಬಟ್ ಇದನ್ನ ಓದ್ಕೊಳ್ಳಿ ಒಂದ್ಸರಿ, ಆಯ್ತಾ? ಅಲ್ಲಿ ಕೊಟ್ಟಿದ್ದಾನೆ ಎಲ್ಲ ಕ್ಲಿಕ್ ಮಾಡಿ ಮುಗಿಸ್ಬಿಡ್ತೀನಿ ಅಂದ್ರೆ, ನಾನು ನಿಮ್ಗೆ ಹೇಳ್ತಿರೋದು ನಿಮ್ಗೆ ಸಾಲ್ವ್ಡ್ ಎಲ್ಲ ಕೊಟ್ಟಿದ್ದೀನಿ, ಬಟ್ ಡೀಟೇಲ್ ಆಗಿ ಇದನ್ನ ನೀವು ನೋಡಿದ್ರೆ ನಿಮಗೆ ಒಳ್ಳೇದು ಅಂತ ಅಷ್ಟೇ. ಬಟ್ ಇದೆಲ್ಲ ವಿಡಿಯೋ ನಾನು ಇಲ್ಲಿ, ಇದೆಲ್ಲ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ನಾನು ಆಲ್ರೆಡಿ ನಾನು ರೆಕಾರ್ಡ್ ಮಾಡಿದ್ದೀನಿ. ಅದ್ರ ಜೊತೆ ನಿಮ್ಗೆ ಈ ತರ ಫೈಲ್ಸ್ ಅನ್ನು ಕೂಡ ಇಟ್ಟಿದ್ದೀನಿ ನೋಡಿ. ಸೆಕೆಂಡ್ ಕ್ವಶನ್, ಆಯ್ತಾ? ಅಲ್ಲಿ ಹೋಗ್ಬಿಟ್ಟು
ಅದದು ಬೇರೆ ಇದೆ ನಿಮಿಷ. ಪ್ರಾಜೆಕ್ಟ್ ಓಕೆ, ಇನ್ನೊಂದು ಟಾಸ್ಕ್ ಇಲ್ಲ, ಇದು ಟಾಸ್ಕ್ ಬಂದ ಇದು. ಇನ್ನೊಂದು ನಿಮಿಷ, ಬೇರೆ ಕೊಟ್ಟಿದ್ದೀನಿ ನೋಡ, ಚೆಕ್ ಮಾಡ್ತೀನಿ ನಾನು. ಅದು ಇದು ಬೇರೆ ಇನ್ನೊಂದಿದೆ, ಆ ಫೈಲ್ಸ್ ಆಕ್ಚುಲಿ ಡೌನ್ಲೋಡ್ ಮಾಡಿ, ಇದು ಹಳೆ ಫೈಲ್ಸ್ ಇದು. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ, ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಈ ತರ ನೀವು ಮುಗಿಸ್ಕೊಂಡು ಒಂದು ಟಾಸ್ಕ್ ಮುಗಿಯುತ್ತೆ. ಓಕೆ, ನೆಕ್ಸ್ಟ್ ಟಾಸ್ಕ್ ನೀವು ಹೋಗ್ಬೋದು. ಸೆಕೆಂಡ್ ಟಾಸ್ಕ್ ನೋಡಿ ಇಲ್ಲಿದೆ, ಇದು ಸಾರಿ, ಇದು ವಿಚ್ ಟಾಸ್ಕ್ ಔಟ್ ಆಫ್ ನೋಡಿ. ಓಕೆ, ಸೊ ಈ ತರ ನಾ ಏನ್ ಮಾಡಿದ್ದೀನಿ, ಪ್ರತಿ ಒಂದು ಟಾಸ್ಕ್ಗೂ ನಾನು ಇಲ್ಲಿ ಫೈಲ್ಸ್ ಗಳನ್ನ ನಾನು ಇಟ್ಟಿದ್ದೀನಿ. ಓಕೆ, ಇಲ್ಲೋದ್ರೆ ಇಲ್ಲಿದೆ ನೋಡಿ ಫೈಲ್ಸ್. ಇದನ್ನ ನೀವು ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಪೇಸ್ಟ್ ಮಾಡ್ತೀನಿ ನೋಡಿ. ನೋಡಿ ಇಲ್ಲಿದೆ ನಿಮಗೆ ಈ ಫೈಲ್ಸ್ ಡೌನ್ಲೋಡ್ ಮಾಡಿಕೊಂಡು ನೀವು ವರ್ಕ್ ಮಾಡ್ಬೋದು. ಓಕೆ, ಸೊ ಇದೇ ರೀತಿ ನಾನು ಏನ್ ಮಾಡಿದ್ದೀನಿ, ಪ್ರತಿ ಒಂದು ಪ್ರಾಜೆಕ್ಟ್ಗೂ ಇವಾಗ ಇರೋ 3 ಪ್ರಾಜೆಕ್ಟ್ ಆಯ್ತಾ, 3 ಪ್ರಾಜೆಕ್ಟ್ಗೆ ನಾನು ವಿಡಿಯೋಸ್ ಮತ್ತೆ ಫೈಲ್ಸ್ ಅನ್ನ ನಾನು ಈ ನಮ್ಮ ಟೆಲಿಗ್ರಾಮ್ ಚಾನಲ್ ಇಟ್ಟಿದ್ದೀನಿ. ಅದಕ್ಕೆ ಲಿಂಕ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ನೀವೇನ್ ಮಾಡಿ ಗೊತ್ತಾ, ಒಂದು ಪ್ರಾಜೆಕ್ಟ್ ತಗೊಳ್ಳಿ, ಎಲ್ಲಾದು ಒಂದೇ ಸರಿ ಮುಗಿಸ್ತೀನಿ ಅಂತ ಆಗಲ್ಲ. ಒಂದು ಪ್ರಾಜೆಕ್ಟ್ ತಗೊಳ್ಳಿ, ವಿಡಿಯೋ ತಗೊಳ್ಳಿ, ಫೈಲ್ಸ್ ತಗೊಳ್ಳಿ, ಕುತ್ಕೊಂಡು ನಿಧಾನಕ್ಕೆ ನೀವು ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಮಾಡ್ತಾ ಹೋಗಿ. ಇದು ಮುಗೀತಲ್ವಾ, ಮುಗಿದ ಆದ್ಮೇಲೆ ನಿಮ್ಗೆ ಈ ತರ ಸರ್ಟಿಫಿಕೇಟ್ ಬರುತ್ತೆ. ಅಂದ್ರೆ ಅಲ್ಲಿ ನಿಮ್ಗೆ ಅದು ಕೇಳುತ್ತೆ, ಸರ್ಟಿಫಿಕೇಟ್ ಬೇಕಾ ಅಂತ, ನಿಮ್ಗೆ ಅಲ್ಲೇ ಬರುತ್ತೆ. ಆಕ್ಚುಲಿ ನೀವು ಹೋಗ್ಬಿಟ್ಟು ಸರ್ಟಿಫಿಕೇಟ್ ನೋಡಿ, ಈ ತರ ಬರುತ್ತೆ. ಓಕೆ, ಈ ತರ ನಿಮ್ಗೆ ಸರ್ಟಿಫಿಕೇಟ್ ಬರುತ್ತೆ, ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಈ ಸರ್ಟಿಫಿಕೇಟ್ ನಿಮ್ಗೆ ಡೌನ್ಲೋಡ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ ಅಂದ್ರೆ, ಲಿಂಕ್ಡ್ ಇನ್ ಅಲ್ಲಿ ಪೋಸ್ಟ್ ಮಾಡಿ. ಓಕೆ, ಲಿಂಕ್ಡ್ ಇನ್ ಅಲ್ಲಿ ಹೆಂಗ್ ಪೋಸ್ಟ್ ಮಾಡೋದು, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಪೋಸ್ಟ್ ಮಾಡ್ತೀರಲ್ಲ, ಇಲ್ಲಿ ನೀವು ಪೋಸ್ಟ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ, ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ನಿಮಗೆ ಆಡ್ ಎ ಡಾಕ್ಯುಮೆಂಟ್ ಅಂತ. ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಆಕ್ಚುಲಿ ನಾನು ಪೋಸ್ಟ್ ಮಾಡಲ್ಲ, ಯಾಕಂದ್ರೆ ನನ್ಗೆ ಅವಶ್ಯಕತೆ ಇಲ್ಲ, ಬಟ್ ನಿಮ್ಗೆ ನಾನು ತೋರ್ಸಕ್ಕೆ ಮಾಡ್ತಾ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್, ಚೂಸ್ ಫೈಲ್. ಓಕೆ, ಇಲ್ಲಿ ಇಂಟರ್ನ್ಶಿಪ್ ಎಕ್ಸೆಂಚ್, ಅಥವಾ ನಿಮ್ಗೆ ಏನಾದ್ರು ಹೆಡ್ಡಿಂಗ್ ಏನಾದ್ರು ಹಾಕ್ಬೇಕು ಅನ್ಸ ಇದನ್ನ ಹಾಕಿಲ್ಲ ಅಂದ್ರೆ ಡೇಟಾ ಅನಾಲಿಟಿಕ್ಸ್ ಈ ತರ ಹಾಕ್ಬಿಡಿ, ಡೇಟಾ ಅನಾಲಿಟಿಕ್ಸ್ ಅಂಡ್ ವಿಜುವಲೈಸೇಷನ್. ಆಯ್ತಾ, ವಿಜುವಲೈಸೇಷನ್ ಇಂಟರ್ನ್ಶಿಪ್ ಫ್ರಮ್ ಎಕ್ಸೆಂಚರ್, ಡನ್ ಅಂತ ಕೊಟ್ಟ ನೋಡಿ, ಈ ತರ ಬರುತ್ತೆ. ಇಲ್ಲಿ ನೀವೇನಾದ್ರೂ ಅಕಸ್ಮಾತ್ತಾಗಿ ನಿಮ್ಗೆ ಏನಾದ್ರು ಟೈಪ್ ಮಾಡಬೇಕು ಅಥವಾ ನಿಮ್ಗೆ ಹಿಂಗ್ ಅನಿಸ್ತು ಇದೆಲ್ಲ ಹಾಕ್ಬೇಕು ಅಂದ್ರೆ ಇಲ್ಲಿ ಪೋಸ್ಟ್ ಮಾಡ್ಬಿಟ್ಟು ಏನ್ ಮಾಡ್ತೀರಿ ಅಂದ್ರೆ ಆಕ್ಟ್ ಅನ್ನು ಕೊಟ್ಬಿಟ್ಟು ನನ್ನ ಟ್ಯಾಗ್ ಮಾಡಿ ನೋಡಿ, ಈ ತರ. ಮತ್ತೆ ಕಂಪ್ನಿನೂ ಟ್ಯಾಗ್ ಮಾಡಬೇಕು, ಈ ತರ ಟ್ಯಾಗ್ ಮಾಡಿ. ಇದನ್ನ ನೀವು ಒಂದಷ್ಟು ಕಂಟೆಂಟ್ಸ್ಗಳು ನೀವು ಹಾಕ್ಬೇಕು, ಏನೇನ್ ಕಲ್ತ್ರಿ, ಏನೇನ್ ಮಾಡಿದ್ರಿ ಅಂತೆಲ್ಲ ಹಾಕ್ಬಿಟ್ಟು, ಆಮೇಲೆ ಲಾಸ್ಟ್ ಅಲ್ಲಿ ಯಾರು ಗೈಡ್ ಮಾಡಿದ್ರು ಮತ್ತೆ ಹೆಂಗ್ ಕಲ್ತ್ರಿ, ಯಾವ ತರ ನೀವು ಇದನ್ನ ಪ್ರಾಜೆಕ್ಟ್ ಮುಗಿಸಿದ್ರೆ ಅದೆಲ್ಲ ನೀವು ಹಾಕ್ಬಿಟ್ಟು ಇಲ್ಲಿ ಈ ತರ ಟ್ಯಾಗ್ ಮಾಡಿದ್ರೆ, ನಾನು ಇದನ್ನ ಏನ್ ಮಾಡ್ತೀನಿ, ರೀಪೋಸ್ಟ್ ಮಾಡ್ತೀನಿ. ಸೊ ಹಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಪ್ರಾಜೆಕ್ಟ್ಸ್ ನೀವೇನ್ ವರ್ಕ್ ಮಾಡಿರ್ತೀರಾ ಅದನ್ನ ಬೇರೆಯವ್ರು ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಓಕೆ, ನನಗೇನು ಅನುಕೂಲ, ನನಗೇನು ಅನುಕೂಲ ಏನಿಲ್ಲ,
ನಿಮಗೆ ಆಕ್ಚುಲಿ ಏನಂದ್ರೆ ನಾನು ಇನ್ನೂ ದೊಡ್ಡ ನೆಟ್ವರ್ಕ್ ಮಾಡ್ಕೋಬಹುದು. ಬಟ್ ಏನಂದ್ರೆ ಹೆಚ್ಚಿನ ರೀತಿಲಿ ನನ್ನ ಕಡೆಯಿಂದ ಸರ್ಟಿಫಿಕೇಶನ್ಸ್ ಆಗಿದೆ ಅಂತ ಅನ್ನಿಸ್ಬೋದು, ಅಥವಾ ಇನ್ನೂ ಕೆಲವರೆಲ್ಲ ಅಕಸ್ಮಾತ್ ಏನಾದ್ರು ಗೈಡೆನ್ಸ್ಗೆ ಬರ್ಬೋದು. ಸೊ ಈ ತರ ಆಗುತ್ತೆ ಅಷ್ಟೇ ಹೊರತು ನನಗೇನು ಇದರಿಂದ ಏನೂ ಅನುಕೂಲ ಆಗಲ್ಲ. ಬಟ್ ನಾನೇನು ಹೇಳ್ತೀನಿ ಅಂದ್ರೆ ಆದಷ್ಟು ನೀವು ಲಿಂಕ್ಡ್ಇನ್ ಅಲ್ಲಿ ನೆಟ್ವರ್ಕ್ ಅನ್ನ ಬೆಳೆಸ್ಕೋಬೇಕು, ರೈಟ್? ಸೊ ಇದು ಅಕ್ಸೆಂಚರ್ದು ಈ ತರ ಇರುತ್ತೆ ಪ್ರಾಜೆಕ್ಟ್. ಬಟ್ ಅದೇ ರೀತಿ ನಾನೇನಾದ್ರೂ ಅಕಸ್ಮಾತ್ ಇನ್ನು ಪವರ್ ಬಿ ಇದೆಲ್ಲ ಹೋದ್ರೆ ಅದಿನ್ನೂ ಸಖತ್ ಕಾಂಪ್ಲೆಕ್ಸ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಇನ್ನೊಂದು ತೋರಿಸಿ. ಇವಾಗ ನೆಕ್ಸ್ಟ್ ನಾವು ಡೇಟಾ, ಆಯ್ತಾ? ಇದಕ್ಕೆ ಆಮೇಲೆ ಬರ್ತೀನಿ, ಈ PWC ಗೆ ಹೋಗ್ತೀನಿ. ಇದು ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ ಇರುತ್ತೆ ನಮಗೆ. ಇದು ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ ಇರುತ್ತೆ. ಇದಕ್ಕೆ ಏನ್ ಮಾಡಿದ್ದೀನಿ ಅಂದ್ರೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಪ್ರತಿ ಒಂದು ಏನೆಲ್ಲ ಅನುಕೂಲ ಆಗುತ್ತೆ ಅದೆಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ. ಏನದು ನೋಡಿ, ಡಿಸೈನ್ಸ್. ನಿನ್ನೆ ನಾವು ಈ ಕ್ಯಾನ್ವಾದಲ್ಲಿ ನಾವು ಏನೋ ಡಿಸೈನ್ ಮಾಡಿದ್ವಿ, ಮತ್ತೆ PPT ಅಲ್ಲಿ ಡಿಸೈನ್ ಮಾಡಿದ್ವಲ್ಲ, ನಿಮಗೆ ಪ್ರಾಜೆಕ್ಟ್ ಬೇಕಾಗಿರುವಂತ ಎಲ್ಲಾ ಡಿಸೈನ್ಸ್ ನೋಡಿ ಇಲ್ಲಿ ಇಟ್ಟಿದ್ದೀನಿ. ನೋಡಿ, ಎಲ್ಲಾ ಡಿಸೈನ್ಸ್. ರೈಟ್ ಕ್ಲಿಕ್, ಓಪನ್. ನೋಡಿ, ಆ ಪ್ರಾಜೆಕ್ಟ್ ಬೇಕಾಗಿರೋ ಎಲ್ಲಾ ಡಿಸೈನ್ಸ್ ಇಲ್ಲಿ ಇಟ್ಟಿದ್ದೀನಿ. ಓಕೆನಾ? ಒಂದು ಸೆಕೆಂಡ್, ಲೋಗೋಸ್, ಆಯ್ತಾ? ಆ ಕಂಪ್ನಿ ಲೋಗೋಸ್ಗಳಿದೆ, ಅದು ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ. ಒಂದೊಂದು ಟಾಸ್ಕ್, 4 ಟಾಸ್ಕ್ ಇದೆ. ನೀವು ಇಲ್ಲಿ ಹೋದ್ರೆ ಇಂಟ್ರೊಡಕ್ಷನ್ಗೆ ಇಲ್ಲಿ ಏನು ಟಾಸ್ಕ್ ಮಾಡಬೇಕು, ಏನೆಲ್ಲ ನೀವು ಅದ್ರಲ್ಲಿ ಮಾಡಬೇಕು ನೋಡಿ. ರೈಟ್ ಕ್ಲಿಕ್ ಮಾಡಿ ನಾನು ಇಲ್ಲಿ ಓಪನ್ ಅಂತ ಕೊಡ್ತೀನಿ. ಈ ಟಾಸ್ಕ್ ನಾನು ಅದನ್ನು ತೋರಿಸ್ತೀನಿ ನಿಮಗೆ, ಓಕೆನಾ? ಹೋಗ್ಬಿಟ್ಟು ನೋಡಿ, ಟಾಸ್ಕ್ 1 ಅಲ್ವಾ? ಈ ಮೆಸೇಜ್ ಎಲ್ಲ ನೀವು ಓದೋದಿದ್ರೆ ಓದಿ. ಇದನ್ನ ನಾನೇನು ವಿಡಿಯೋ ಮಾಡಿದೆಯಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಒಂದೊಂದೇ. ನಾನು ಇಲ್ಲಿ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಆಲ್ರೆಡಿ ಇದೆ ವಿಡಿಯೋ, ಹಂಗಾಗಿ ನಾನು ಮತ್ತೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ನೋಡಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ಇಲ್ಲಿ ಏನು ಟಾಸ್ಕ್ ಇದೆಯಲ್ಲ ನೋಡಿ, ಟೆಲ್ ಅಸ್ ವಾಟ್ ಯು ಹೋಪ್ ಟು ಲರ್ನ್, ಎಲ್ಲ ಏನಿದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ನಾನು ಬ್ಯಾಕ್ ಹೋಗ್ತೀನಿ. ಇಲ್ಲಿ ಕೇಳುತ್ತೆ ನಮಗೆ, ಆಯ್ತಾ, ಏನೆಲ್ಲ ನಾವು ಮಾಡಬೇಕು ಅಂತ. ಇಲ್ಲಿ ಹೋಗ್ಬಿಟ್ಟು ನೀವೇನಿಲ್ಲ, ಜಸ್ಟ್ ಇಲ್ಲಿ ಇದೆಯಲ್ಲ, ಇಲ್ಲಿ ಈ ಕಂಟೆಂಟ್, ಇದನ್ನ ಹಂಗೆ ಕಾಪಿ ಪೇಸ್ಟ್ ಮಾಡಿದ್ರು ನಡೆಯುತ್ತೆ, ಆಯ್ತಾ? ನೋಡಿ, ಟೆಲ್ ಅಸ್ ವಾಟ್ ಯು ಹೋಪ್ ಟು ಲರ್ನ್ ಡ್ಯೂರಿಂಗ್ ದಿಸ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್ ಅಂತ. ಇಲ್ಲಿ ನೋಡಿ, ನೀವು ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡ್ತೀನಿ ಅಂದ್ರೆ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಇದು ನನ್ನ ಅನಿಸಿಕೆ, ನನಗೇನು ಅನ್ಸುತ್ತೋ ಅದನ್ನ ನಾನು ಇಲ್ಲಿ ಟೈಪ್ ಮಾಡಿ ಹಾಕಿದ್ದೀನಿ ನೋಡಿ. ಇದನ್ನ ಹಿಂಗೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೋದು. ಬಟ್ ಏನಂದ್ರೆ ನಿಮಗೆ ಏನಾದ್ರು ಅಕಸ್ಮಾತ್ ಆಗಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಏನಾದ್ರು ಹೇಳ್ಬೇಕು ಅಂದ್ರೆ ನೀವು ಹೇಳ್ಕೋಬಹುದು. ಬಟ್ ನನಗೇನು ಅನಿಸ್ತೋ ಅದನ್ನು ನಾನು ಇಲ್ಲಿ ಟೈಪ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇನ್ನೊಂದು, ಅಕಸ್ಮಾತ್ ಆಗಿ ಏನಾದ್ರು ನಿಮ್ಗೆ ಆತರ ಇತ್ತು ಅಂದ್ರೆ ChatGPT ಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಇದನ್ನ ಕೊಡ್ಬೋದು. ಅದು ನಿಮ್ಮ ಅನಿಸಿಕೆ, ನಿಮ್ಗೆ ಏನಿದೆ ಅದನ್ನ ನೀವು ಕೊಟ್ಬಿಟ್ರೆ ಅದೇನ್ ಮಾಡುತ್ತೆ, ನಿಮ್ಗೆ ಏನ್ ಫ್ರೇಮ್ ಮಾಡಿ ನೀಟಾಗಿ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟು ಅದೇ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಡುತ್ತೆ. ಬೇಕಾದ್ರೆ ಕಾಪಿ ಪೇಸ್ಟ್ ಮಾಡ್ಕೊಂಡು, ಓಕೆನಾ? ಸೊ ಇದು ಒಂದು ಟಾಸ್ಕ್. ಇವಾಗ ಇದನ್ನ ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿರ್ತೀನಿ. ನೆಕ್ಸ್ಟ್ ಟಾಸ್ಕ್ ಹೋಗೋದಕ್ಕೆ, ಓಕೆ? ನೋಡಿ, ಒಂದು ಟಾಸ್ಕ್ ಕಂಪ್ಲೀಟ್ ಆಯ್ತು. ಬಟ್ ನಾನಿಲ್ಲಿ ಸುಮ್ಮನೆ ಕಾಪಿ ಪೇಸ್ಟ್ ಮಾಡ್ತೇನೆ. ನಿಮಗೆ ಏನ್ ಅನ್ಸುತ್ತೆ ಅದನ್ನ ದಯವಿಟ್ಟು ಅಲ್ಲಿ ಮಾಡ್ಬೇಕು. ನೆಕ್ಸ್ಟ್ ಟಾಸ್ಕ್ ಹೋಗ್ತೀನಿ ಇವಾಗ. ಓಕೆ, ಟಾಸ್ಕ್ 2. ರೈಟ್, ಇದೆಲ್ಲ ಫೈಲ್ಸ್ಗಳು ಕೂಡ ಇರುತ್ತೆ, ಬೇಕಿದ್ರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಇಲ್ಲಿ ಅಪ್ಲೋಡ್ ಯುವರ್ ಡ್ಯಾಶ್ ಬೋರ್ಡ್, ಈಗ ಡ್ಯಾಶ್ ಬೋರ್ಡ್ ಮಾಡಕ್ ಕೇಳ್ತಿದೆ ಇದು. ಆ ಡ್ಯಾಶ್ ಬೋರ್ಡ್ ಟಾಸ್ಕ್ 2 ಅಲ್ಲಿ ಇದೆ ಅಲ್ವಾ? ನೋಡಿ, ಇದು ಓಪನ್ ಮಾಡ್ತೀನಿ ನೋಡಿ. ಇದನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇದಕ್ಕೆ ಯೂಸ್ ಮಾಡಿರೋ ಇಮೇಜ್ ಕೂಡ ನೋಡಿ ಇಲ್ಲಿದೆ, ಇಲ್ಲಿ ಇಮೇಜ್. ಇದಕ್ಕೆ ನಾನು ಏನೆಲ್ಲ
ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀನಿ, ಅದನ್ನು ಕೂಡ ನಾನು ಇಲ್ಲಿ ನಿಮ್ಗೆ ಇಟ್ಟಿದ್ದೀನಿ ನೋಡಿ, ಈ ತರ ಎಲ್ಲ ಇದೆ ಇದರಲ್ಲಿ. ಅದಕ್ಕೆ ಯೂಸ್ ಮಾಡೋ ಡೇಟಾನು ಇಲ್ಲಿದೆ. ನಿಮ್ಗೆ ಡೇಟಾ ಬೇಕಂದ್ರೆ ಇಲ್ಲೂ ಸಿಗುತ್ತೆ ನಿಮ್ಗೆ. ಇಲ್ಲಿ ಹೋದ್ರೆ ನೋಡಿ, ಇದು ಡೇಟಾ ನಾನೇ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲಿ ನೀವು ತಗೋಬಹುದು. ನಿಮ್ಗೆ ಆ ಪ್ರಾಜೆಕ್ಟ್ ನಾನು ತೋರಿಸ್ತೀನಿ, ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಆ ಪ್ರಾಜೆಕ್ಟ್ ಅನ್ನ ನಾನು ಇಲ್ಲೇನ್ ಮಾಡಬೇಕು, ಇಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ನಾನು ಮುಗಿಸಿದ್ದೀನಿ. ಅದೇನೆಲ್ಲ ಮಾಡಬೇಕು ನಿಮ್ಗೆ ಇಲ್ಲಿದೆ ನೋಡಿ. ಕ್ರಿಯೇಟ್ ಎ ಡ್ಯಾಶ್ಬೋರ್ಡ್ ಇನ್ ಪವರ್ BI ಫಾರ್ ಕ್ಲಿಯರ್ that reflects all relevant key performance indicators ಅಂದ್ರೆ KPI and metrics in the data set. ಆಯ್ತಾ? ಪಾಸಿಬಲ್ KPIs ಏನೆಲ್ಲ ಮಾಡಬೇಕು, ಓವರ್ ಆಲ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಓವರ್ ಆಲ್ ಕಾಲ್ಸ್ ಬೈ ಟೈಮ್, ಆವರೇಜ್ ಸ್ಪೀಡ್ ಆಫ್ ಇದೆಲ್ಲ ನೋಡಿ. ಇದೆಲ್ಲ ಮಾಡೋದಕ್ಕೆ ಕ್ಯಾಲ್ಕುಲೇಷನ್ಸ್ ಕೂಡ ನಾನಿಲ್ಲಿ ಒಂದು ಇಲ್ಲಿ ತೋರಿಸಿದ್ನಲ್ಲ ನಾನು, ಏನು ಟೆಕ್ಸ್ಟ್ ಫೈಲ್ ಅಲ್ಲಿ ಅದು ಇದೆ ನೋಡಿ. ಇದು ಫಸ್ಟ್ ಟಾಸ್ಕ್. ನಾನೇನ್ ಮಾಡಿದ್ದೀನಿ, ಆ ಡಿಸೈನ್ ಮಾಡ್ಕೊಂಡು, ನಿಮ್ಗೆ ಅಕಸ್ಮಾತ್ ಬೇರೆ ತರ ಡಿಸೈನ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ನೋಡಿ. ಇಲ್ಲಿದೆಯಲ್ಲ, ಇಲ್ಲಿ ಹೋದ್ರೆ ಇದು ಸಖತ್ತು ಈಸಿ ಆಕ್ಚುಲಿ ನೋಡಿ. ಇಲ್ಲಿ ಓವರ್ ಆಲ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ, ಎಷ್ಟು ಆನ್ಸರ್ಡ್, ರಿಸಾಲ್ಟ್, ಆವರೇಜ್ ಸ್ಯಾಟಿಸ್ಫ್ಯಾಕ್ಷನ್, ಆಯ್ತಾ ನೋಡಿ. ಮತ್ತೆ ಕಾಲ್ಸ್ ಬೈ ಟೈಮ್, ಕಾಲ್ಸ್ ಪರ್ ಮಂತ್. ಸೊ ಈ ತರ ಎಲ್ಲ ಇಲ್ಲಿ ಕೊಡಿ ನೋಡಿ ಆನ್ಸರ್. ಇದು ಏನಿದೆ ಇಲ್ಲಿ, ಇದನ್ನ ಇಲ್ಲಿ ನಾವು ಟೇಬಲ್ ಅಲ್ಲಿ ತಗೊಂಡಿದೀವಿ. ಸೊ ಇಲ್ಲಿ ಹೋದ್ರೆ ನಿಮ್ಗೆ ಇದು ಹೆಂಗ್ ಮಾಡಿದೀನಿ ಇದ್ರ ವಿಡಿಯೋ ಕೂಡ ನಿಮ್ಗಿದೆ. ಈ ಹೆಂಗ್ ಮಾಡಿದೀನಿ ಆ ವಿಡಿಯೋ ಕೂಡ ಇದೆ ಇದರಲ್ಲಿ. ಅದಕ್ಕೆ ನೀವೆಲ್ಲ ಹೋಗ್ಬೇಕು ಅಂದ್ರೆ ಇದಕ್ಕೆ ಪವರ್ BI ಈ ವಿಡಿಯೋ ತಗೊಳ್ಳಿ. ಇದು ನಾನೇ ಮಾಡಿರೋದು ವಿಡಿಯೋ, ಬಟ್ ಏನಂದ್ರೆ ಇಂಗ್ಲಿಷ್ ಅಲ್ಲಿ ಇದೆ, ಅರ್ಥ ಆಗುತ್ತೆ ಆಯ್ತಾ. ನಾನು ಯಾವುದು ತುಂಬಾ ಅಡ್ವಾನ್ಸ್ಡ್ ಆಕ್ಸ್ಫರ್ಡ್ ಇಂಗ್ಲಿಷ್ ಎಲ್ಲ ಯೂಸ್ ಮಾಡಲ್ಲ. ನಾನು ನಾರ್ಮಲ್ ಸಿಂಪಲ್ ಇಂಗ್ಲಿಷ್ ನೋಡಿ. ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ನೋಡ್ಕೊಂಡು ನೀವು ಮಾಡ್ಬೋದು ಬೇಕಿದ್ರೆ. ಕಂಪ್ಲೀಟ್ ಡ್ಯಾಶ್ಬೋರ್ಡ್ ಇದರಲ್ಲಿದೆ. ಓಕೆ, ಸೊ ಇಲ್ಲಿ ನೀವು ಪ್ರತಿಯೊಂದು ಟಾಸ್ಕ್ ಹೋದ್ರೆ ಇಲ್ಲಿ, ಆಯ್ತಾ, ಇಲ್ಲಿ ಟಾಸ್ಕ್ 3 ಹೋಗ್ತೀನಿ, ಅದಕ್ಕೆ ಡ್ಯಾಶ್ಬೋರ್ಡ್, ಅದಕ್ಕೆ ಬೇಕಾಗಿರೋ ಎಲ್ಲಾ ಫೈಲ್ಸ್, ಡಿಸೈನ್ಸ್ ನೋಡಿ, ಅದಕ್ಕೆ ಏನೇನೆಲ್ಲ ಡಿಸೈನ್ಸ್ ಯೂಸ್ ಮಾಡ್ತೀನಿ, ಡಿಸೈನ್ಸ್. ಸೊ ಪ್ರತಿ ಒಂದು ನಿಮಗೆ ಹೋಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ಇಲ್ಲಿ ಹೋಗ್ಬಿಟ್ಟು ಅಕಸ್ಮಾತ್ ಇಲ್ಲಿ ಆಕ್ಚುಲಿ ಒಂದು ಮೇಲ್ ಕಳಿಸ್ಬೇಕು ಅಂತ ಒಂದು ಟಾಸ್ಕ್ ಇದೆ ಆಕ್ಚುಲಿ, ಅದನ್ನು ಕೂಡ ನಾನು ಟೈಪ್ ಮಾಡಿ ಇಟ್ಬಿಡ್ತೀನಿ. ಸರ್ ನಿಮ್ಗೆ ಏನಂದ್ರೆ ಜಸ್ಟ್ ಅದನ್ನ ನೋಡ್ಕೊಂಡು ನೀವು ಜಸ್ಟ್ ಮಾಡ್ಬೇಕಷ್ಟೇ, ಏನಿಲ್ಲ. ನೀವು ಕಷ್ಟಪಟ್ಟು ಇದನ್ನೇ ನೀವು ಅಪ್ಲೋಡ್ ಮಾಡಿದ್ರು ಸರ್ಟಿಫಿಕೇಟ್ ಬರುತ್ತೆ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ನೀವು ಅದನ್ನ ವರ್ಕ್ ಮಾಡಿ, ಓಕೆನಾ. ಎಲ್ಲಾ ಫೈಲ್ಸು ನಾನು ಇಲ್ಲಿ ಇಟ್ಟಿದ್ದೀನಿ, ಕಂಪ್ಲೀಟ್ ಸಾಲ್ವ್ ಮಾಡಿದ್ದೀನಿ, ಅದಕ್ಕೆ ವಿಡಿಯೋನು ಇಟ್ಟಿದ್ದೀನಿ. ಏನಂದ್ರೆ ನೀವು ಒಂದ್ಸತಿ ವರ್ಕ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ ನೋಡಿ, ಇಲ್ಲಿ ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಕೂಡ ಇಟ್ಬಿಟ್ಟಿದ್ದೀನಿ ನೋಡಿ, ಒಂದೊಂದೇ ಕ್ಯಾಲ್ಕುಲೇಷನ್ಸ್. ಇಷ್ಟು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಜೆಕ್ಟ್ ಇದೆ ಆಕ್ಚುಲಿ ಇದು, ಆಯ್ತಾ. ನಾನು ಒಂದು 3-4 ದಿವಸ ಕುತ್ಕೊಂಡು, ಅಂದ್ರೆ ಕಂಟಿನ್ಯೂಸ್ ಅಲ್ಲ, ಸ್ವಲ್ಪನೇ ಒಂದೊಂದೇ ವರ್ಕ್ ಮಾಡ್ಕೊಂಡು ನಾನು ಅದನ್ನ ಮುಗಿಸಿದ್ದು. ಓಕೆನಾ ನೋಡಿ. ಇದಕ್ಕೂ ಅಷ್ಟೇ ನಿಮ್ಗೆಲ್ಲ ಏನೇನು ನಾವು ಟಾಸ್ಕ್ ಮಾಡ್ಬೇಕು, KPIs ಏನಿದೆ, ಮತ್ತೆ ಅದಕ್ಕೆ ಏನು ಮೆಷರ್ಮೆಂಟ್ ಮಾಡಬೇಕು, ಎಲ್ಲ ನಾನು ಸಪ್ರೇಟ್ ಫೈಲ್ಸ್ ಅಲ್ಲಿ ಇಟ್ಟಿದ್ದೀನಿ. ವಿತ್ ಡೇಟಾ ಇಟ್ಟಿದ್ದೀನಿ, ವಿತ್ ಡ್ಯಾಶ್ಬೋರ್ಡ್ ಕೂಡ ಇಟ್ಟಿದ್ದೀನಿ ನಿಮಗೆ. ಓಕೆ, ನೀವು ಓಪನ್ ಮಾಡ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಓಪನ್ ಆಗಲಿ ನೋಡಿ. ಇದು ಫುಲ್ ನಿಮಗೆ ಎಲ್ಲಾ ಟಾಸ್ಕ್ ಮುಗಿಯೋವರೆಗೂ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಈ ವಿಡಿಯೋನ ನೋಡಿಕೊಂಡು ನೀವು ಆರಾಮಿಗೆ ಪ್ರಾಜೆಕ್ಟ್ ಅನ್ನ ಮುಗಿಸ್ಬೋದು. ಓಪನ್ ಆಗಲಿ, ಒಂದು ನಿಮಿಷ ಟೈಮ್ ಹಿಡಿಯುತ್ತೆ ಅದು ಓಪನ್ ಆಗಲಿ. ಸೊ ಮೀನ್ ವೈಲ್ ನಾವು ಇನ್ನೊಂದು ಟಾಸ್ಕ್ ನೋಡೋಣ. ಓಕೆ, ಇದೆಲ್ಲ ಆದ್ಮೇಲೆ ಮತ್ತೆ ನಿಮ್ಗೆ ಸರ್ಟಿಫಿಕೇಟ್ ಬರುತ್ತೆ. ಆ ಸರ್ಟಿಫಿಕೇಟ್ ಅನ್ನ
ನೀವು ಅಪ್ಲೋಡ್ ಮಾಡಿ. ನಾನು ಹೇಳೋದು ದಯವಿಟ್ಟು ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ನೀವೇ ವರ್ಕ್ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ನನ್ನ ಫೈಲ್ಸ್ಗಳನ್ನೇ ನೀವು ಯೂಸ್ ಮಾಡ್ಕೋಬಹುದು. ಅಕಸ್ಮಾತ್ ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ನನ್ನ ಫೈಲ್ಸ್ ಅನ್ನೇ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲೋಡ್ ಆದ್ಮೇಲೆ ಅದೆಲ್ಲ ಸರ್ಟಿಫಿಕೇಟ್ ಬಂದ್ಮೇಲೆ ಸೇಮ್ ಇದನ್ನು ಕೂಡ ನೀವು ಅದೇ ರೀತಿ ಲಿಂಕ್ಡ್ಇನ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ನೀವು ನಿಮ್ಮ ಅನಿಸಿಕೆ ನೀವೇನೆಲ್ಲ ಮಾಡಿದ್ರಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ತರ ಒಂದು 4 ಲೈನ್ ಅಲ್ಲಿ ಅದನ್ನು ಕೂಡ ಚಾಟ್ GPT ಗೆ ಹಾಕ್ಬಿಟ್ರೆ ಅದು ಕೂಡ ಕೊಟ್ಬಿಡುತ್ತೆ. ಬಟ್ ನೀವೇನ್ ಮಾಡಿದ್ರೆ ಅದನ್ನ ಟೈಪ್ ಮಾಡಲ್ಲ, ಹಾಕಿ ಒಂದ್ ಸ್ವಲ್ಪ ಫ್ರೇಮ್ ಮಾಡ್ಕೊಳ್ಳಿ ಅಷ್ಟೇನೆ. ಸುಮ್ಮನೆ ಎಲ್ಲಾದ್ರೂ ಚಾಟ್ GPT ಗೆ ಹಾಕ್ಬಿಟ್ರೆ ಅದೇನೋ ಒಂದು ಕೊಡುತ್ತೆ, ನೀವು ಕಾಪಿ ಪೇಸ್ಟ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಓಪನ್ ಆಯ್ತಾ? ಇದು ಆಗ್ತಾ ಇದೆ ನೋಡಿ, ಇದು ಪ್ರಾಜೆಕ್ಟ್ ಕಂಪ್ಲೀಟ್ ಪ್ರಾಜೆಕ್ಟ್ ಇದೆ ಇಲ್ಲಿ. ಆಯ್ತಾ? ಇದಕ್ಕೆ ಡೇಟಾ ಕೂಡ ನಿಮ್ಗೆ ಸಿಗುತ್ತೆ, ಇದೆಲ್ಲ ಡೇಟಾ. ಮತ್ತೆ ನಾನು ಏನೆಲ್ಲ ಮೆಷರ್ಸ್ ಬರ್ದಿದ್ದೀನಿ ಅದೆಲ್ಲ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಹೇಳಿದ್ಮೇಲೆ ನೀವು ಇಲ್ಲೋದ್ರೆ ನೋಡಿ, ಇಲ್ಲೋದ್ರೆ ಏನ್ ಮೆಷರ್ಸ್ ಇದೆ ಅದೆಲ್ಲ ಇಲ್ಲಿರುತ್ತೆ. ಅದೇ ಮೆಷರ್ಸ್ ನಾನು ಇಲ್ಲಿ ಯೂಸ್ ಮಾಡ್ಕೊಂಡು ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಮೆಷರ್ಸ್ ಇಲ್ಲಿ ಬರುತ್ತೆ. ನೀವು ಇಷ್ಟು ದೊಡ್ಡದಾಗಿ ಇದನ್ನ ನೋಡ್ಬಿಟ್ಟು ತಲೆ ಕೆಡಿಸ್ಕೊಬೇಡಿ, ಇದೆಲ್ಲ ಸಿಂಪಲ್ ನೋಡಿ. ಡಿವೈಡ್ ಮಾಡೋದು ಇದು ಜಸ್ಟ್ ಇದೆಲ್ಲ ಕಾಲಮ್ ನೇಮ್ಸ್ ಇಷ್ಟು ಉದ್ದ ಇರುತ್ತೆ ಅಷ್ಟೇ. ಅದು ಬಿಟ್ರೆ ನೀವೇನ್ ಗಾಬರಿ ಆಗ್ಬೇಡಿ. ಬಟ್ ಅದು ಹೆಂಗ್ ಮಾಡೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ದಯವಿಟ್ಟು ಅಲ್ಲೋಗ್ಬಿಟ್ಟು ಅದನ್ನ ನೋಡ್ಕೊಂಡು ಸಾಲ್ವ್ ಮಾಡಿ. ಓಕೆನಾ? ರೈಟ್, ನೆಕ್ಸ್ಟ್ ಒನ್ ಟಾಟಾ ಕನ್ಸಲ್ಟೆಂಟ್ ಸರ್ವಿಸ್, TCS ಅವರ ಪ್ರಾಜೆಕ್ಟ್. ಇದು ಕೂಡ ಸಿಂಪಲ್ ಪ್ರಾಜೆಕ್ಟ್, ಇದು ಆರಾಮಾಗಿ ಮುಗಿಸ್ಬೋದು. ಇಲ್ಲೇ ಡೇಟಾ ಇದು ಕ್ಲಿಕ್ ಮಾಡ್ತೀನಿ. ನೋಡಿ, ಸೇಮ್ ಅದೇ ತರ ಮತ್ತೆ ಕೇಳ್ತಿದೆ. ಸೇಮ್ ಅದೇ ಕ್ವಶನ್ಸ್ ಇದಕ್ಕೂ ಕೇಳುತ್ತೆ. ಆಯ್ತಾ? ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ 1 2 3 4 ಇದೆ. ಒನ್ ಟೂ ತ್ರೀ ಫೋರ್. ಇದಕ್ಕೂ ಕೂಡ ವಿಡಿಯೋ ಇದೆ, ನಾನು ಇಲ್ಲಿ ಹೋಗ್ತೀನಿ ನೋಡಿ. TCS ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಟಾಸ್ಕ್ 1 ಅದಕ್ಕೆ ಬೇಕಾಗಿರೋ ಡೇಟಾ ಎಲ್ಲ ಇಲ್ಲಿದೆ. ಇಲ್ಲಿ ನೋಡಿ, ಒಂದಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ಹೋದ್ರೆ ಓಕೆ, ನೆಕ್ಸ್ಟ್ ಇಲ್ಲೇ ಒಂದಷ್ಟು ಕ್ವಶನ್ಸ್ಗಳು ಕೇಳಿದಾರೆ ಅವ್ರು. ಆಕ್ಚುಲಿ ಅದಕ್ಕೆ ನಾನು ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಕ್ಚುಲಿ ಇದೆಲ್ಲ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಒಂದಷ್ಟು ಕ್ವಶನ್ಸ್ ನಾವು ಆನ್ಸರ್ ಮಾಡ್ಬೇಕಾಗತ್ತೆ. ಅದಕ್ಕೆ ಏನ್ ಮಾಡಿದ್ದೀನಿ, ಇಲ್ಲಿ ಒಂದು ವರ್ಡ್ ಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದರೆಲ್ಲ ಕ್ವಶನ್ಸ್ಗೆ ಎಲ್ಲ ಆನ್ಸರ್ಸ್ ಇಲ್ಲಿದೆ. ನಿಮಗೆ ಬೇಕಿರೋ ನಿಮಗೆ ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವೇ ಏನಾದ್ರು ಬರೀಬೇಕು ಅಂತಂದ್ರೆ ಇಲ್ಲಿ ಕ್ವಶನ್ಸ್ ನೋಡ್ಕೊಂಡು ನೀವು ಅದನ್ನ ಆನ್ಸರ್ ಮಾಡ್ಬೇಕಾಗತ್ತೆ. ಓಕೆ, ನೋಡಿ ಇಲ್ಲಿ ಏನ್ ಮಾಡ್ತೀನಿ, ಆಯ್ತಾ? ನಾನು ಕಾಪಿ ಮಾಡ್ಕೋತೀನಿ, ಹೋಗ್ಬಿಟ್ಟು ಪೇಸ್ಟ್. ನೆಕ್ಸ್ಟ್ ರೈಟ್.
ಕಂಪ್ಲೀಟ್. ಓಕೆ, ನೆಕ್ಸ್ಟ್ ಟಾಸ್ಕ್ 2 ಆಯ್ತಾ. ಅದಕ್ಕೂ ಕೂಡ ಏನೆಲ್ಲ ಇಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟಾಸ್ಕ್ ನೋಡಿ. ನೆಕ್ಸ್ಟ್ ಟಾಸ್ಕ್ ಇಲ್ಲೇನಿದೆ, ಇಲ್ಲಿ ಒಂದಷ್ಟು ಕ್ವಶನ್ಸ್ ಇದೆ ಮತ್ತೆ ಅದಕ್ಕೆ ಆನ್ಸರ್ ಮಾಡ್ಬೇಕು ನಾವು. ನೋಡಿ ಹೋಗ್ತೀನಿ ನೋಡಿ, ಇದೊಂದು ಕ್ವಶನ್, ಇದಕ್ಕೇನು ಆನ್ಸರ್? ಇದಕ್ಕೆ ಆನ್ಸರ್ ಬಂದು ಲೈನ್ ಚಾರ್ಟ್. ನಾನು ಮಾಡ್ತೀನಿ ಎಲ್ಲ ನೋಡಿ, ಲೈನ್ ಚಾರ್ಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಸೇಮ್ ಇಲ್ಲಿ ಏನು ಕ್ವಶನ್ ಇದೆ, ಇಲ್ಲಿ ಸ್ಟ್ಯಾಕ್ಡ್ ಬಾರ್ ಚಾರ್ಟ್ ಅಂತಿದೆ ನೋಡಿ. ನೆಕ್ಸ್ಟ್ ಮೂರನೇ ಕ್ವಶನ್, ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ನಾನು ಕೊಟ್ಟಿದ್ದೀನಿ ಇಲ್ಲಿ. ಯಾಕಂದ್ರೆ ಸುಮ್ಮನೆ ನಾವು ಪ್ರಾಜೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಏನಕ್ಕೆ ನಾವು ಯೂಸ್ ಮಾಡ್ತೀನಿ ಅಂತ ಕೂಡ ನಾನು ಇಲ್ಲಿ ನೀಟಾಗಿ ಕೊಟ್ಟಿದ್ದೀನಿ. ಬಾಕ್ಸ್ ಪ್ಲಾಟ್. ನೆಕ್ಸ್ಟ್ ಕಾಲಮ್ ಚಾರ್ಟ್. ಇದು ಓದ್ಬೇಕು ನೀವು ಆಕ್ಚುಲಿ, ಆಯ್ತಾ. ನಾನು ಇದೆಲ್ಲ ಓದಿ ಆಮೇಲೆ ನಾನು ಇದನ್ನ ಕರೆಕ್ಟ್ ಆನ್ಸರ್ ತಗೊಂಡು ನಾನು ಇಲ್ಲಿ ಪೇಸ್ಟ್ ಮಾಡಿರೋದು. ನೆಕ್ಸ್ಟ್ ಮ್ಯಾಪ್ ಚಾರ್ಟ್ ಕಂಪ್ಲೀಟ್. ಬಟ್ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋದಲ್ಲಿ, ಅದನ್ನ ನೋಡ್ಕೊಳ್ಳಿ. ಇಲ್ಲಿ ನಾನು ಸುಮ್ಮನೆ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಾನು ಮಾಡ್ತಾರೆ ನೋಡಿ. ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ನಾನೊಂದು ಫೈಲ್ನ ಅಪ್ಲೋಡ್ ಮಾಡಬೇಕು. ನಾನು ಆಲ್ರೆಡಿ ಮಾಡಿರೋದ್ರಿಂದ ನಾನು ಸುಮ್ಮನೆ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ನೀವು ಹಂಗೆ ಮಾಡೋಕ್ಕಾಗಲ್ಲ, ನೀವು ಮಾಡಬೇಕು ಅದನ್ನ. ಓಕೆ ನೋಡಿ, ಇಲ್ಲೊಂದು ವಿಜುವಲೈಸೇಷನ್ ಯಾವ್ದು ಕೇಳ್ತಿದೆ, ಅದು ವಿಜುವಲೈಸೇಷನ್. ಹೋಗ್ಬಿಟ್ಟು ಟ್ಯಾಬ್ಲೂ ಫೈಲ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಸಬ್ಮಿಟ್. ಇದು ನೀವು ವರ್ಕ್ ಮಾಡ್ಬೇಕು ಪ್ರಾಜೆಕ್ಟ್. ನಾನು ಜಸ್ಟ್ ಅದನ್ನ ಹಂಗೆ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಇದೆ. ಆಕ್ಚುಲಿ ನಾನು ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಿ ಅದೇ ಥರದ್ದು ಪ್ರಾಜೆಕ್ಟ್ ನಾನು ಪವರ್ ಬಿ ಎಲ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ. $22 MB ಇದೆ, ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ಮೇಲೆ ಇದು ಓಪನ್ ಆಗ್ತದೆ ನೋಡಿ. ಕ್ಲೋಸ್ ಮಾಡೋಣ, ಇದೆಲ್ಲ ಬೇಡದಿರೋದೆಲ್ಲ ಕ್ಲೋಸ್ ಮಾಡ್ಬಿಡ್ತೀನಿ. ಅಪ್ಲೋಡ್ ಆಗ್ತದೆ. ಅದನ್ನದು ತುಂಬಾ ದೊಡ್ಡ ಫೈಲ್ ಇದೆ ಇದು. ಓಕೆನಾ, ನೋಡಿ ಈ ತರ 4 ಟಾಸ್ಕ್ ಇರುತ್ತೆ. ಅದನ್ನ ಇಲ್ಲಿ ಪವರ್ ಬಿ ಎಲ್ ಮಾಡಿದೀನಿ. ಅದೇ ರೀತಿ ನಾವು ಈ ಟ್ಯಾಬ್ಲೂ ಅಲ್ಲೂ ಮಾಡಬೇಕಾಗುತ್ತೆ. ಓಕೆ ರೈಟ್, ನೋಡಿ ಅಪ್ಲೋಡ್ ಆಯ್ತು.
ನೆಕ್ಸ್ಟ್. ಆಯ್ತಾ? ನೆಕ್ಸ್ಟ್ ಟಾಸ್ಕ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ನಮ್ಗೆ ಒಂದಷ್ಟು ಟಾಸ್ಕ್ ಇಲ್ಲಿ ಕೊಟ್ಟಿರ್ತಾರೆ, ನೀವು ಓದ್ಬೇಕು ಇದನ್ನ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಬೇಕು ನೀವು. ಏನಂತ ಅಂದ್ರೆ, ನನಗೆ ಈ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡಿದೆ, ನಾನು ಈ ಪ್ರಾಜೆಕ್ಟ್ ಬಗ್ಗೆ ಏನ್ ಅನ್ಸುತ್ತೆ ಅದೆಲ್ಲ ನೀವು ಇಲ್ಲಿ ರೆಕಾರ್ಡ್ ಮಾಡಬೇಕು. ನಾ ಏನ್ ಮಾಡಿದ್ದೀನಿ, ಅದಕ್ಕಿಂತ ಒಂದು ವಿಡಿಯೋ ಮಾಡ್ಬಿಟ್ಟಿದ್ದೀನಿ ಇಲ್ಲಿ. ಈ ವಿಡಿಯೋನ ನಾನು ತಗೊಂಡೋಗಲ್ಲಿ ಪೇಸ್ಟ್ ಮಾಡ್ಬಿಡ್ತೀನಿ. ಓಕೆನಾ? ನಿಮಗೆ ಬೇಕಿದ್ರೆ ನೀವೇ ಒಂದು ವಿಡಿಯೋ, ಅಂದ್ರೆ ನಿಮ್ಮ ವಿಡಿಯೋ ನೀವು ಮಾಡ್ಕೋಬಹುದು. ನಾನೇನ್ ಮಾಡಿದ್ದೀನಿ, ಇಲ್ಲೊಂದು ವಿಡಿಯೋ ಈ ತರ ರೆಕಾರ್ಡ್ ಮಾಡಿ ಇಟ್ಕೊಂಡು ಇದನ್ನೇ ಅಪ್ಲೋಡ್ ಮಾಡ್ಬಿಡ್ತೀನಿ. ಓಕೆ, ಇದು ಸ್ವಲ್ಪ ಸಿಂಪಲ್ ಇದೆ ಪ್ರಾಜೆಕ್ಟ್. ಎಲ್ಲಾ ಪ್ರಾಜೆಕ್ಟ್ ಇದೇ ತರ ನೀವು ಟಾಸ್ಕ್ ಮುಗಿದಾಗ ಸಬ್ಮಿಟ್ ಮಾಡಬೇಕು. ನಾನು ಇವಾಗ ಸುಮ್ಮನೆ ಎಲ್ಲ ಆಲ್ರೆಡಿ ಮುಗ್ದಿರೋದನ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಓಕೆನಾ? ನೀವು ವರ್ಕ್ ಮಾಡಬೇಕು, ಅವಾಗ ನಿಮ್ಗೆ ಟೈಮ್ ಹಿಡಿಯುತ್ತೆ ಆಕ್ಚುಲಿ ಇದೆಲ್ಲ ಮಾಡೋದಕ್ಕೆ. ಟೈಮ್ ತಗೊಳ್ಳಿ. ಇಲ್ಲಿ ನೋಡಿ, ಈ ಟಾಸ್ಕ್ ಅಲ್ಲಿ ಹಂಗೆ 4 ಕ್ವಶನ್ಸ್ ಇದೆ. ಇದನ್ನ ಹೆಂಗ್ ಮಾಡೋದು ಅಂತ ನಾನು ನಿಮ್ಗೆ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತೆ ಅದಕ್ಕೆ ಫೈಲ್ಸ್ ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ. ಸರಿನಾ? ಇಲ್ಲಿ ಹೋಗ್ಬಿಟ್ಟು ಫೈಲ್ಸ್ ಕೂಡ ನೀವು ಇಲ್ಲಿ ತಗೊಂಡು ನೋಡಿ. ಬೇರೆ ಪ್ರಾಜೆಕ್ಟ್ಸ್ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆದಂಗೆಲ್ಲ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಹಾಕ್ತೀನಿ. ಮತ್ತೆ ಲಿಂಕ್ಡ್ಇನ್ ಅಲ್ಲಿ ಕೂಡ ಅದನ್ನು ಶೇರ್ ಮಾಡ್ತೀನಿ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ದಯವಿಟ್ಟು ನಮ್ಮ ಕಮ್ಯುನಿಟಿ ಚಾನಲ್ ಅಲ್ಲಿರಿ, ಮತ್ತೆ ನನ್ನ ನೆಟ್ವರ್ಕ್ ಅಲ್ಲಿರಿ. ತುಂಬಾ ಟಾಪಿಕ್ಸ್ ಅನ್ನ ನಾನು ಡಿಸ್ಕಷನ್ ಮಾಡ್ತೀನಿ ಕಮಿಂಗ್ ಡೇಸ್ನ. ಇದು ಮುಗಿದ್ಮೇಲೆ ತುಂಬಾ ದೊಡ್ಡ ದೊಡ್ಡ ಪ್ಲಾನ್ಸ್ ಎಲ್ಲ ಇದೆ. ಕೆಲವರೆಲ್ಲ ಒಳ್ಳೊಳ್ಳೆ ಸಜೆಷನ್ಸ್, ನನ್ನೇ ಕೂಡ ಒಂದಷ್ಟು ಜನ ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ರು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಅದನ್ನೆಲ್ಲ ಕನ್ಸಿಡರ್ ಮಾಡಿ ನೆಕ್ಸ್ಟ್ ವೀಕಿಂದ ಸ್ವಲ್ಪ ವರ್ಕೌಟ್ ಮಾಡಕ್ಕೆ ಟ್ರೈ ಮಾಡೋಣ. ನೋಡಾಗಿದೆ ನೋಡೋಣ, ಟೈಮ್ ಹಿಡಿಯುತ್ತೆ. ರೈಟ್, ಅಪ್ಲೋಡ್ ಆಗಲಿ. ಓಕೆ, ಸೊ ಈ ಇಂಟರ್ನ್ಶಿಪ್ ಲಿಂಕ್ ಏನಿದೆ, ಇದನ್ನ ನಾನು ಈ ಕ್ಲಾಸ್ ಮುಗಿದ ತಕ್ಷಣ ನಾನು ಏನು ಮಾಡ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಮತ್ತೆ ವಾಟ್ಸಪ್ ಚಾನಲಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಏನು ಮಾಡಿ ಅಂದರೆ, ನೀವು ಅಕಸ್ಮಾತ್ ಇವತ್ತೇ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿಕೊಂಡು ಒಂದೊಂದೇ ಪ್ರಾಜೆಕ್ಟ್ ಮಾಡಿ, ಎಲ್ಲ ಒಂದೇ ಸರಿ ಮುಗ್ಸಕ್ಕೆ ಹೋಗ್ಬೇಡಿ. ಆಯಿತಾ? ಆಮೇಲೆ ಇನ್ನೊಂದು ಫೈಲ್ಸ್ ಎಲ್ಲ ಇದೆ, ನಾನು ಏನು ಮಾಡ್ತೀನಿ, ಎಲ್ಲನೂ ತೊಗೊಂಡು ಅಪ್ಲೋಡ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ತೊಗೊಂಡ್ಬಿಡ್ತೀನಿ ಅಂತ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಆಯಿತಾ? ಹಂಗೆ ಮಾಡಿದ್ರೆ ಏನಾಯ್ತು ಗೊತ್ತಾ, ಡೇಟ್ ನಿಮಗೆ ಬರುತ್ತಲ್ಲ, ಡೇಟು ಎಲ್ಲ ಒಂದೇ ಡೇಟಲ್ಲಿ ಇತ್ತು ಅಂದ್ರೂ ಈಸಿಗೆ ಹಿಡಿದ್ಬಿಡ್ತಾರೆ. ಹೆಂಗೆ ಮುಗಿಸ್ತೇನೆ ನೀನು ಇಷ್ಟೊಂದು ಪ್ರಾಜೆಕ್ಟ್ ಎಲ್ಲ ಒಂದೇ ಸರಿ ಅಂತ. ಸೊ ಆದಷ್ಟು ಆ ಡೇಟ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇವತ್ತೊಂದು ಪ್ರಾಜೆಕ್ಟ್ ಮುಗಿಸಿದ್ರೆ ಇನ್ನೊಂದು ಅಟ್ಲೀಸ್ಟ್ ಒಂದು 2-3 ಡೇಸ್ ಗ್ಯಾಪ್ ಕೊಟ್ಟು, ಆಯಿತಾ, ಇನ್ನೊಂದು ಪ್ರಾಜೆಕ್ಟ್ ಹಾಕಿ. ಇಲ್ಲ ನಾನು ಒಂದೇ ದಿನ ಎಲ್ಲಾನು ಮುಗಿಸ್ಬಿಡ್ತೀನಿ ಅಂತ ಮಾಡಿದ್ರೆ ಒಂದೇ ದಿನದಲ್ಲಿ ನೀವು 3-4 ಪ್ರಾಜೆಕ್ಟ್ ಮುಗಿಸೋಕ್ಕಾಗಲ್ಲ. ಆಯಿತಾ? ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು, ಯಾಕೆಂದ್ರೆ ಅದು ಮ್ಯಾಟರ್ ಆಗುತ್ತೆ. ಓಕೆನಾ? ಫೈಲ್ಸ್ ಇದೆ, ನಾನು ಎಲ್ಲ ಅಪ್ಲೋಡ್ ಮಾಡ್ಬಿಟ್ಟು ಒಂದೇ ಸರಿ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ, ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಇದು ಆಯ್ತಲ್ವಾ? ನೆಕ್ಸ್ಟ್ ಕಂಪ್ಲೀಟ್. ಆಯ್ತಾ? ನಿಮಗೆ ನಾನು ಈ ಸರ್ಟಿಫಿಕೇಟ್ ಹೆಂಗೆ ತಗೋಬೇಕು ಅಂತ ತೋರಿಸೋದಕ್ಕೆ ನಾನು ಇದನ್ನ ಈ ರೀತಿ ಆಲ್ರೆಡಿ ಮುಗ್ದಿರೋಂಥ ಫೈಲ್ಸ್ ಎಲ್ಲ ಅಪ್ಲೋಡ್ ಮಾಡಿದೆ ನೋಡಿ. ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಇವಾಗ ಕಂಪ್ಲೀಟ್ ಆಯ್ತು, 4 ಟಾಸ್ಕ್ ಕಂಪ್ಲೀಟ್ ಆಯ್ತು. ಲಾಸ್ಟಲ್ಲಿ ಅದೇನು ಮಾಡುತ್ತೆ ಅಂದರೆ ನೋಡಿ, ಗೆಟ್ ಮೈ ಸರ್ಟಿಫಿಕೇಟ್. ಆಯ್ತಾ? ಬಿಫೋರ್ ಯು ಗೆಟ್ ಯುವರ್ ಸರ್ಟಿಫಿಕೇಟ್ ವಿ ಹ್ಯಾವ್ ಅ ಕಪಲ್ ಆಫ್ ಫೈನಲ್ ಕ್ವಶನ್ಸ್. ಒಂದಷ್ಟು ಕ್ವಶನ್ಸ್ ಕೇಳುತ್ತೆ. ಏನದು? ನೌ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ ದಿ ಟಾಟಾ ಡೇಟಾ ವಿಜುವಲೈಸೇಷನ್ ವರ್ಚುವಲ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್, ಐ ಹ್ಯಾವ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಹೂ ಟಾಟಾ ಇಸ್ ಆ್ಯಂಡ್ ದ ವರ್ಕ್ ದೇ ಡು. ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ಸ್ಟ್ರಾಂಗ್ಲಿ ಅಗ್ರಿ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಆಯ್ತಾ? ಬಿಫೋರ್ ಯು ಗೆಟ್ ಯುವರ್ ಸರ್ಟಿಫಿಕೇಟ್ ವಿ ಹ್ಯಾವ್ ಅ ಕಪಲ್ ಆಫ್ ಫೈನಲ್ ಕ್ವಶನ್ಸ್. ನೌ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ TCS Data Visualization Virtual Experience Program, I feel more confident about the type of work I would be doing in Tata. Yes.
ಆಯ್ತಾ? ಐ ಆಮ್ ಮೋರ್ ಲೈಕ್ಲಿ ಟು ಅಪ್ಲೈ ಫಾರ್ ಅ ರೋಲ್ ಇನ್ ಟಾಟಾ. ಓಕೆ. ಕಂಪ್ಲೀಟಿಂಗ್ ಟಾಟಾ ಡೇಟಾ ವಿಜುವಲೈಸೇಷನ್ ವರ್ಚುವಲ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ಹ್ಯಾಸ್ ಡೆವಲಪ್ ಮೈ ಪ್ರಾಕ್ಟಿಕಲ್ ಸ್ಕಿಲ್ಸ್. ಇದು ಯಾವಾಗ ಬರುತ್ತೆ ಅಂದ್ರೆ ನಾನು ವರ್ಕ್ ಮಾಡಿದಾಗ. ಸುಮ್ಮನೆ ನಾನು ಇವಾಗ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ಮೇಲೆ ಆ ಥರ ಮಾಡಿದ್ರೆ ಬರಲ್ಲ. ಓಕೆನಾ? ನೀವು ವರ್ಕ್ ಮಾಡಿ. ಸ್ಟ್ರಾಂಗ್ಲಿ ಅಗ್ರಿ. ಹೌ ವುಡ್ ಯು ರೇಟ್ ಯುವರ್ ಪ್ರೋಗ್ರಾಮ್ ಎಕ್ಸ್ಪೀರಿಯನ್ಸ್? 5 ಸ್ಟಾರ್ ಕೊಟ್ಟಿರ್ತೀನಿ. ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಕೊಡಬೇಕು ಅಂದರೆ ನಿಮ್ಮ ಇದು. ವಾಟ್ ಡಿಡ್ ಯು ಲೈಕ್ ಅಬೌಟ್ ದ ಪ್ರೋಗ್ರಾಮ್? ವಾಟ್ ಕ್ಯಾನ್ ವಿ ಇಂಪ್ರೂವ್? ನಾನು ನಿಮಗೆ ಇಲ್ಲೇನೋ ಕೊಡೋಕೆ ಹೋಗಲ್ಲ, ನಥಿಂಗ್ ಅಂತ ಕೊಟ್ಟಿರ್ತೀನಿ. ನೀವು ದಯವಿಟ್ಟು ಏನಾದರೂ ಅನ್ಸಿದ್ರೆ ಅದನ್ನು ದಯವಿಟ್ಟು ಅಲ್ಲಿ ಟೈಪ್ ಮಾಡಿ ಹಾಕಿ. ಓಕೆನಾ? ಇವಾಗ ನಾನು ಇದೆಲ್ಲ, ಯಾಕಂದರೆ ಇದು ನನಗೇನು ಅಂತ ಇಂಪಾರ್ಟೆಂಟ್ ಅಲ್ಲ ನಂಗೆ ಸರ್ಟಿಫಿಕೇಟು. ಸೊ ಅದಕ್ಕಾಗಿ ನಾನು ಇದು ಈ ಥರ ಫಿಲ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ದಯವಿಟ್ಟು ಫಿಲ್ ಮಾಡಿ. ಬೇಡ ಅಂದ್ರೂ ಇದು ಆಪ್ಷನಲ್ಲ, ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಆಯಿತಾ? ವುಡ್ ಯು ಲೈಕ್ ಟು ಎಕ್ಸ್ಪ್ರೆಸ್ ಯುವರ್ ಇಂಟ್ರೆಸ್ಟ್ ಇನ್ ವರ್ಕಿಂಗ್ ಎಟ್ ಟಾಟಾ ಗ್ರೂಪ್? ಇದನ್ನು ಆಬ್ವಿಯಸ್ಲಿ ಎಸ್ ಅಂತಲೇ ಕೊಡಬೇಕು. ಯಾಕಂದರೆ ನಿಮಗೆ ವರ್ಕ್ ಮಾಡೋಕ್ಕೆ ಇಷ್ಟ ಇದೆ ಅಂದರೆ ಎಸ್, ನನಗೆ ಇಂಟರ್ವ್ಯೂ ಕಾಲ್ ಕಳಿಸಿ ಅಂತ ಒಂದು ಮೆಸೇಜ್ ಅಷ್ಟೇ, ಅಥವಾ ಒಂದು ಆನ್ಸರ್. ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಅಂತ ಕೊಟ್ಟರೆ ಕಂಪ್ಲೀಟ್ ಆಯ್ತು ನಮ್ಮ ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಆಯಿತಾ? ಈಗ ನೀವು ಅನ್ಕೊಬೋದು ಇಷ್ಟನ ಸಿಂಪಲಾಗಿ ಸಿಕ್ಬಿಡುತ್ತೆ ಅಂತ. ಹಂಗೆಲ್ಲ ಆಗಲ್ಲ. ನೀವು ವರ್ಕ್ ಮಾಡಬೇಕು. ಸರಿನಾ? ನೀವು ಇಂಟರ್ವ್ಯೂಗೆ ಹೋದರೆ ಇದರಿಂದ ಕ್ವಶನ್ಸ್ ಕೇಳಿದ್ರೆ ನಿಮ್ಮ ಆನ್ಸರ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈಸಿಗೆ ಗೊತ್ತಾಗ್ಬಿಡುತ್ತೆ. ಆಯಿತಾ? ನೋಡಿ ಇವಾಗ ಬಂತಲ್ಲ, ಇದು ಸರಿಯಾಗಿ ಫಿಲ್ ಮಾಡಿಲ್ಲ, ಅದಕ್ಕೆ ಏನೋ ಬರ್ತಿದೆ ಬಿಡಿ, ಹಂಗೆ ಬೇಡ. ಆಯಿತಾ? ನೋಡಿ, ಡೇಟಾ ವಿಜುವಲೈಸೇಷನ್ ಎಂಪವರಿಂಗ್ ಬಿಸ್ನೆಸ್ ವಿತ್ ಏನೋ ಇದೆಲ್ಲ ಬರುತ್ತಲ್ವಾ, ಸರ್ಟಿಫಿಕೇಟ್. ನಾನು ಇಲ್ಲಿ ಹೋಗ್ತೀನಿ, ಇದು ಕ್ಲಿಕ್ ಮಾಡಿದ್ರೆ ನೋಡಿ, ಆ್ಯಡ್ ಸರ್ಟಿಫಿಕೇಟ್ ಟು ಲಿಂಕ್ಡ್ ಇನ್ ಅಂತ. ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಈ ಥರ ಕೊಡ್ತಾರೆ. ಅದೇನು ಮಾಡುತ್ತಂದರೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಲಿಂಕ್ಡ್ ಇನ್ ಓಪನ್ ಆಗಿಬಿಟ್ಟು, ಆಯಿತಾ, ಇಲ್ಲಿ ಈ ಥರ ಬಂದ್ಬಿಟ್ಟು ನಾನು ಸುಮ್ಮನೆ ಇಲ್ಲಿ ಸೇವ್ ಅಂತ ಕೊಟ್ಟರೆ ಈ ಲಿಂಕ್ ಇದೆಲ್ಲ, ಈ ಲಿಂಕ್ ಹೋಗಲ್ಲಿ ಸೇವ್ ಆಗಿಬಿಡುತ್ತೆ. ಅಂದರೆ ನಾನು ತೊಗೊಂಡಿರೋ ಸರ್ಟಿಫಿಕೇಟ್ದು ಲಿಂಕ್ ಅಲ್ಲಿ ಬರುತ್ತೆ. ಆಯಿತಾ? ಹಂಗೂ ಮಾಡ್ಬೋದು. ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ನೋಡಿ, ಡೌನ್ಲೋಡ್ ಯುವರ್ ಸರ್ಟಿಫಿಕೇಟ್. ಆಯಿತಾ? ಇಲ್ಲಿ ಇದು ಕೊಡ್ಬೋದು ನೋಡಿ. ಈ ಥರ ಕೊಟ್ಟರೆ ನಮಗೆ ಅದು ಕಂಟೆಂಟ್ಸ್ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ ನೋಡಿ. ಶೇರ್ ಆನ್ ಲಿಂಕ್ಡ್ ಇನ್ ಅಂದರೆ ಈ ಥರ ಬರುತ್ತೆ. ನೀವು ಬೇಕಾದ್ರೆ ಇದನ್ನು ಕಾಪಿ ಮಾಡಿಕೊಂಡು ಈ ಥರನೂ ಶೇರ್ ಮಾಡ್ಕೋಬೋದು ನೋಡಿ. ಪೋಸ್ಟ್ ಅಂದರೆ ಇದು ಪೋಸ್ಟ್ ಆಗ್ಬಿಡುತ್ತೆ. ಇವಾಗ ಇಲ್ಲಿ ಇದೆಲ್ಲ, ಇದು ಶೇರ್ ಆನ್ ಲಿಂಕ್ಡ್ ಇನ್ ಅಂತ ಹಿಂಗೂ ಕೊಡಿ. ಇದು ಪೋಸ್ಟ್ ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಪೋಸ್ಟ್ ಆಗ್ಬಿಡುತ್ತೆ ಇವಾಗ. ಆಯಿತಾ? ನೋಡಿ ಇಲ್ಲಿ ನಾನು ಲಾಗಿನ್ ಆಗಬೇಕು. ನೀವು ಬೇಕಾದ್ರೆ ಪೋಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಡೌನ್ಲೋಡ್ ನೋಡಿ, ಈ ಥರ ಬರುತ್ತೆ. ಈಗ ನಾನು ಇಲ್ಲಿ ಇದು ಕೊಟ್ಟಿದ್ದೆ ಯೂಸರ್ ನೇಮು, ಅದಕ್ಕೆ ರೈಟೆಕ್ ಅನಾಲಿಟಿಕ್ಸ್ ಅಂತ ಬರ್ತಿದೆ. ನೀವು ನಿಮ್ಮ ನೇಮ್ ಕರೆಕ್ಟಾಗಿ ಕೊಡಬೇಕು. ಈ ಥರ ಸರ್ಟಿಫಿಕೇಟ್ ಬರುತ್ತೆ. ಸಿಂಪಲ್ ಸರ್ಟಿಫಿಕೇಟ್ ತೊಗೊಳೋದು. ಬಟ್ ಟಾಸ್ಕ್ ನೀವು ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ. ಓಕೆನಾ? ಅದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ನನಗೆ ಫೈಲ್ ಸಿಕ್ಕಿದೆ ನಾನು ಅಪ್ಲೋಡ್ ಮಾಡಿಬಿಟ್ಟು ಅದನ್ನು ಸರ್ಟಿಫಿಕೇಟ್ ತೊಗೊಂಡ್ಬಿಡ್ತೀನಿ ಅಂದರೆ ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳಿ. ಅದು ಮೇಯ್ನ್ ನಮ್ಗೆ ಬೇಕಾಗಿರೋದು. ಆಮೇಲೆ ಇಲ್ಲಿದೆ ನೋಡಿ ಡೇಟು. ಈ ಡೇಟ್ ತುಂಬ ಇಂಪಾರ್ಟೆಂಟು. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು ನಾನು ಟಾಸ್ಕ್ ಇವತ್ತೇ ಮುಗಿಸ್ಬಿಡ್ತೀನಿ ಅಂತ ಕೊಟ್ಬಿಟ್ರೆ, ಇದು ನವಂಬರ್ 14th, ಇನ್ನೊಂದು ಪ್ರಾಜೆಕ್ಟ್ ನವಂಬರ್ 14, ಇನ್ನೂ ಒಂದು ನವಂಬರ್ 14. ಅವ್ರು ನೋಡಿದ್ರೆ ಒಂದೇ ಸರಿ ಕೇಳೋದು ಇಷ್ಟೇ, ಹೆಂಗಪ್ಪ ಮುಗಿಸ್ತೀನಿ ನೀನು 3 ಪ್ರಾಜೆಕ್ಟ್ ಒಂದೇ ದಿನ ಅಂತ. ಸರಿನಾ? ಸೊ ಅದೆಲ್ಲ ಮಾಡ್ಕೋಬೇಡಿ. ಏನು ಮಾಡಿ ಅಂದರೆ ಇವತ್ತು ಆದರೆ ಒಂದು ಪ್ರಾಜೆಕ್ಟ್ ಮುಗಿಸಿ, ಇಲ್ಲ ನಾಳೆ ಮುಗಿಸಿ. ಅದಾದಮೇಲೆ 2-3 ಡೇಸ್ ಗ್ಯಾಪ್ ಕೊಡಿ, 1 ವೀಕ್ ಗ್ಯಾಪ್ ಕೊಡಿ. ಆಮೇಲೆ ಅದನ್ನು ಮುಗಿಸಿ, ಆಮೇಲೆ ನೀವು ಪೋಸ್ಟ್ ಮಾಡಿ. ಆ ಥರ ಮಾಡ್ಕೊಳ್ಳಿ. ಸುಮ್ಮನೆ ಮುಗಿಸ್ತೀನಿ ಅಂದ್ಬಿಟ್ಟು ಎಲ್ಲನೂ ನೀವು ಮಾಡಕ್ಕೆ ಹೋದರೆ ಈ ಥರ ತಗಲಾಕೊಂಡ್ಬಿಡ್ತೀರ. ಓಕೆ? ಈ 3 ಪ್ರಾಜೆಕ್ಟಿಗೆ ಸದ್ಯಕ್ಕೆ ವರ್ಕ್ ಮಾಡಿ. ಅಷ್ಟರಲ್ಲಿ ನಾನು ಈ ಬೇರೆ ಪ್ರಾಜೆಕ್ಟ್ಸ್ಗಳು ಕೂಡ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ. ಅದನ್ನು ಕನ್ನಡದಲ್ಲಿ ಕೂಡ ನಾನು ವರ್ಕೌಟ್ ಮಾಡ್ತೀನಿ ನೋಡಿ. ಇದೆಲ್ಲ ಇಷ್ಟು ವರ್ಕ್ ಮಾಡಿದ್ದೀನಿ. ಇನ್ನೂ ಇದಾವೆ ಆ್ಯಕ್ಚುಲಿ ತುಂಬ ಪ್ರಾಜೆಕ್ಟ್ಸು. ಆಯಿತಾ? ನನಗೆ ಯಾವುದು ಆಗುತ್ತೆ ಮತ್ತು ನಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನಷ್ಟೇ ನಾನು ಮಾಡಿದ್ದೀನಿ. ಇಲ್ಲಿ ಈ ಡೇಟಾ ಅಂತ ಕೊಟ್ಟಾಗ ಏನೆಲ್ಲ ಬರುತ್ತಲ್ಲ ಅದನ್ನಷ್ಟೇ ನಾನು ವರ್ಕ್ ಮಾಡಿದ್ದೀನಿ. ಬಾಕಿ ಬೇರೆದು ನಾನು ನೋಡ್ತೀನಿ ನನಗೆ ವರ್ಕ್ ಮಾಡೋಕ್ಕಾಗುತ್ತಾ ಅಂತ. ಇಲ್ಲಾಂದರೆ ನಿಮಗೆ ಅಕಸ್ಮಾತ್ತಾಗಿ ಎಸ್ಪೆಷಲಿ ಕಾಮರ್ಸ್ ಗ್ರ್ಯಾಜುಯೇಟ್ಸು, BSc, ಆಯಿತಾ, ಅವ್ರಿಗೆಲ್ಲ ಏನಾದರೂ ಬೇರೆ ಪ್ರಾಜೆಕ್ಟ್ಸ್ ವರ್ಕ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಹೋಗ್ಬಿಟ್ಟು
ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯ್ತಾ, ಅಕೌಂಟಿಂಗು, ಬ್ಯಾಂಕಿಂಗು ಈ ಥರದ್ದೆಲ್ಲ. ಓಕೆ, ಆ ಥರ ಮಾಡ್ಕೋಬೋದು ನೀವು. ಸರಿನಾ? ಸೊ ಇವತ್ತು ಅಂದ್ರೆ ನಿಮಗೆ ಜಸ್ಟ್ ನಾನು ಯಾವ ಥರ ನೀವು ಒಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಬೋದು ಮತ್ತು ವರ್ಕ್ ಮಾಡ್ಬೋದು ಅಂತ, ಅದಕ್ಕೆ ಸಪೋರ್ಟಿವ್ ಆಗಿ ನಾನು ನಿಮಗೆ ಫೈಲ್ಸನ್ನು ಆಲ್ರೆಡಿ ನಾನು ಇಲ್ಲಿ ಮಾಡಿದ್ದೀನಿ. ಅದನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಮತ್ತು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಮಗೆ ನಾನಿಲ್ಲಿ ಒಂದು ಯೂಟ್ಯೂಬಲ್ಲಿ ಈ 3 ಕಂಪನಿಯ ಪ್ರಾಜೆಕ್ಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ನಿಮಗೆ ಇದನ್ನ ಹೆಂಗೆ ಯೂಸ್ ಮಾಡ್ಬೋದು ಅಂತ ಇವತ್ತು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಹೆಂಗೆ ಡೌನ್ಲೋಡ್ ಮಾಡ್ಬೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟು ನೀವು ಕಲ್ತ್ಕೋತಾ ನೀವು ಈ ಪ್ರಾಜೆಕ್ಟ್ ಏನಿದೆಯಲ್ಲ ಅದನ್ನು ವರ್ಕ್ ಮಾಡ್ತಾ ಸಬ್ಮಿಟ್ ಮಾಡಿ ನಿಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡು ನನಗೆ ನೀವು ಅಂದರೆ ಲಿಂಕ್ಡ್ಇನ್ನಲ್ಲಿ ನಾನು ಟ್ಯಾಗ್ ಮಾಡಿ ಸಾಕು. ನನಗೆ ಕಳಿಸೋ ಅವಶ್ಯಕತೆ ಇಲ್ಲ, ಲಿಂಕ್ಡ್ಇನ್ನಲ್ಲಿ ಟ್ಯಾಗ್ ಮಾಡಿ. ಆಮೇಲೆ ದಯವಿಟ್ಟು ನನ್ನ ಫಾಲೋ ಮಾಡಿ. ಇಲ್ಲಿ ನನ್ನ ಲಿಂಕ್ಡ್ಇನ್ ನಿಮ್ಗೆ ಕಳಿಸಿರ್ತೀನಿ. ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಫೈನ್, ಗುಡ್. ಯಾರೆಲ್ಲ ಫಾಲೋ ಮಾಡ್ತಿಲ್ಲ ದಯವಿಟ್ಟು ಫಾಲೋ ಮಾಡಿ. ನೋಡಪ್ಪ, ನಾನು ಅಷ್ಟೆಲ್ಲ ಹೇಳ್ತಾ ಇದ್ದೀನಿ. ಸರ್, ನೀವು ಮಾಡಿರೋದು ಪ್ರಾಜೆಕ್ಟ್ ಫೈಲ್ ಎಲ್ಲಿ ಅಪ್ಲೋಡ್ ಮಾಡ್ತೀರಾ? ನಾನು ಹೇಳಿದ್ನಲ್ಲ, ಇಲ್ಲೇ ಆಲ್ರೆಡಿ ಇದೆ. ಇಲ್ಲಿ ನೋಡಿ, ನಾನು ಇಷ್ಟೊತ್ತರೆಗೆ ಏನು ಹೇಳಿದ್ದು ಅದೆಲ್ಲ ಫೈಲ್ಸ್ ನೋಡಿ ಇಲ್ಲಿದೆಯಲ್ಲ. ಸರಿನಾ? ಎಲ್ಲರಿಗೂ ಸೇಮ್ ಪ್ರಾಜೆಕ್ಟ್ ಬರುತ್ತೆ. ಎಲ್ಲರಿಗೂ ಸೇಮ್ ಪ್ರಾಜೆಕ್ಟ್, ಬೇರೆ ಬೇರೆ ಪ್ರಾಜೆಕ್ಟ್ ಕೊಡಲ್ಲ ಅವರು, ಸೇಮ್ ಪ್ರಾಜೆಕ್ಟ್ ಇರುತ್ತೆ. ನಾನು ಇದೇ ಥರ ಬೇರೆ ಬೇರೆ ಕಂಪನೀಸ್ದು ಪ್ರಾಜೆಕ್ಟ್ಸ್ಗಳನ್ನು ಹುಡುಕ್ತಾ ಇದ್ದೀನಿ. ಆಯ್ತಾ? ಪ್ರಾಜೆಕ್ಟ್ ಸಬ್ಮಿಷನ್ಗೆ ಏನು ಟೈಮಿಂಗ್ಸ್ ಏನಿಲ್ಲ ರಂಜಿತ್, ನೀವು ಆರಾಮಾಗಿ ಟೈಮ್ ತೊಗೊಬೋದು. ಇದು ಆನ್ಲೈನ್ ಇರೋದ್ರಿಂದ ಅವ್ರು ಏನು ಟೈಮಿಂಗ್ಸ್ ಅಂತ ಏನು ಕೊಡಲ್ಲ. ಪೇಡ್ ಇಂಟರ್ನ್ಶಿಪ್ ನಾನು ಹುಡುಕ್ತಾ ಇದ್ದೀನಿ ಚರಣ್. ಈಗ ಆ್ಯಕ್ಚುಲ್ ಆಗಿ ತುಂಬ ಕಂಪ್ನೀಸಲ್ಲಿ ಪೇಡ್ ಇಂಟರ್ನ್ಶಿಪ್ ಕೊಡ್ತಾ ಇಲ್ಲ, ವೆರಿ ಫ್ರ್ಯಾಂಕ್ಲಿ. ಯಾಕೆಂದರೆ ಈಗ ತುಂಬ ಜನ ಇದ್ದಾರೆ ನಿಮಗೆ ಫ್ರೀಯಾಗಿ ವರ್ಕ್ ಮಾಡೋವಂಥವ್ರು. ಆಯಿತಾ? ಇಂಟರ್ನ್ಶಿಪ್ ಬಿಟ್ಬಿಡಿ, ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ಗೆ ನಾವು 3 ಮಂತ್ಸ್ 4 ಮಂತ್ಸ್ ಬಂದು ಸುಮ್ಮನೆ ಕೆಲಸ ಮಾಡ್ತೀವಿ ಅನ್ನೋರು ಕೂಡ ಇದ್ದಾರೆ ಇವಾಗ. ಆ ಥರ ಹೋಗ್ಬಿಟ್ಟಿದೆ ಪರಿಸ್ಥಿತಿ. ಸೊ ಪೇಡ್ ಇಂಟರ್ನ್ಶಿಪ್ ನಿಮಗೆ ತುಂಬ ಕಷ್ಟ. ನಾನು ಆ್ಯಕ್ಚುಲ್ ಆಗಿ ಬೇರೆ ಬೇರೆ ಕಂಪ್ನೀಸ್ ಹತ್ರ ಮಾತಾಡ್ತಾ ಇದ್ದೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ, ಓಕೆನಾ, ನನ್ನ ಕಡೆಯಿಂದ. ಬಟ್ ಇಂಟರ್ನ್ಶಿಪ್ ಅಂತೂ ನಾನು ಕೆಲವು ಕಂಪ್ನೀಸ್ ಒಪ್ಕೊಂಡಿದ್ದಾರೆ, ಬಟ್ ಇನ್ನೂ ಅದು ವರ್ಕೌಟ್ ಮಾಡಬೇಕು. ಬಟ್ ಪೇಡ್ ಇಂಟರ್ನ್ಶಿಪ್ ಸದ್ಯಕ್ಕಂತೂ ನಾನು ಯಾರಿಗೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಓಕೆನಾ? ರೈಟ್. ಬ್ಯಾಚುಲರ್ ಆಫ್ ಆರ್ಟ್ಸ್ ಯಾವುದು ಬೆಟರ್ ಸರ್? ಓಕೆ, BA ಮುಗಿಸಿರೋರಿಗೆ ಫಸ್ಟ್ ನೀವು ಡಿಸೈಡ್ ಮಾಡ್ಕೋಬೇಕಾಯ್ತಾ. BCom ಗ್ರಾಜ್ಯುಯೇಟ್ಸ್ ಮಾತ್ರ ನಾನು ಒಂದು ಹೇಳ್ತೀನಿ, ದಯವಿಟ್ಟು ಎಲ್ಲ BCom ಗ್ರಾಜ್ಯುಯೇಟ್ಸ್ ಯಾರಿದ್ದಾರೆ ಇಲ್ಲಿ, ಅಥವಾ BSc, ಆದಷ್ಟು ನೀವು ಅನಾಲಿಟಿಕ್ಸ್ ಕಡೆ ನೀವು ವರ್ಕ್ ಮಾಡಿ. ತುಂಬ ಓಪನಿಂಗ್ಸ್ ಇದೆ. ಯಾಕೆ ಹೇಳ್ತೀನಿ ಅಂದರೆ ನೋಡಿ, ನಾನು ನಿಮಗೆ PwC ಅಂತ ಏನು ನಿಮಗೆ ಕಂಪ್ನಿ ತೋರಿಸಿದ್ನಲ್ಲ, PwC ಬಂದು ಕಂಪ್ಲೀಟಾಗಿ ಅವರು ಈ ಆಡಿಟಿಂಗ್ ಮತ್ತು ಈ ಥರದ್ದು ಈ ಕಾಮರ್ಸ್ ರಿಲೇಟೆಡ್ ವರ್ಕ್ಸ್ ತುಂಬ ಮಾಡ್ತಾರೆ. ಓಕೆ, ಇಂಥ ಕಂಪ್ನೀಸ್ ಎಲ್ಲ ತುಂಬ ಅಂದರೆ ತುಂಬ ಹೈ ಸ್ಯಾಲ್ರಿ ಪೇ ಮಾಡ್ತಾರೆ. ಬಟ್ BA ಏನು ತೊಗೊಂಡಿದ್ದೀರಲ್ಲ, ಬ್ಯಾಚುಲರ್ ಆಫ್ ಆರ್ಟ್ಸ್, ನೀವು ಕೂಡ ಇದನ್ನ ಮಾಡ್ಬೋದು. ಬಟ್ ಏನಂದರೆ ನಿಮಗೆ ಇಂಟ್ರೆಸ್ಟ್ ಇರಬೇಕು, ಮತ್ತು ಆದಷ್ಟು ಕಂಪ್ಯೂಟರ್ ನಾಲೆಜನ್ನು ನೀವು ತಿಳ್ಕೊಂಡಿರಬೇಕು. ಬಟ್ ಯಾರೂ ದಯವಿಟ್ಟು ವರಿ ಮಾಡ್ಕೋಬೇಡಿ. ಯಾವುದೇ ಡಿಗ್ರಿ ಇದ್ದರೂ ಅನಲಿಟಿಕ್ಸ್ ಒಂದು ಫೀಲ್ಡು ನಿಮಗೆ ಆರಾಮಾಗಿ ನೀವು ಅದಕ್ಕೆ ಜಂಪ್ ಆಗ್ಬೋದು. ಅಕಸ್ಮಾತ್ ಯಾರಿಗಾದರೂ ಫ್ರೀ ಕೆರಿಯರ್ ಕೌನ್ಸಿಲಿಂಗ್ ಬೇಕಂದರೆ ದಯವಿಟ್ಟು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬನ್ನಿ. ಇಲ್ಲ ಅಂದ್ರೂ ನಾವು ಈ ಥರ ಪ್ರೋಗ್ರಾಮ್ಸು ತುಂಬ ಜನ ಔಟ್ಸೈಡ್ ಬ್ಯಾಂಗ್ಳೂರ್ ಇರೋರಿಗೆ ತುಂಬ ಕಷ್ಟ ಆಗುತ್ತೆ ಬಂದು ಪರ್ಸ್ನಲಿ ಮೀಟ್ ಮಾಡೋದಕ್ಕೆ. ಅಂಥವ್ರಿಗೆಲ್ಲ ಆನ್ಲೈನ್ ಸೆಷನ್ಸನ್ನು, ಗ್ರೂಪ್ ಸೆಷನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಅದಕ್ಕೆಲ್ಲ ಪ್ಲ್ಯಾನ್ ಅಂದರೆ ನಾವು ಡಿಸ್ಕಷನ್ಸ್ ಮಾಡಬೇಕು. ಆಮೇಲೆ ಈ ಲಿಂಕ್ಡ್ಇನ್ ಬಗ್ಗೆ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು, ಪ್ರೊಫೈಲ್ ಹೆಂಗೆ ರೆಡಿ ಮಾಡ್ಕೋಬೇಕು, ಅದೆಲ್ಲ ನಾನು ನಾಳೆ ನಿಮಗೆ ತಿಳಿಸ್ತೀನಿ. ಲಿಂಕ್ಡ್ಇನ್ನಲ್ಲಿ ಕಾಲ್ಸ್ ಯಾಕೆ ಬರಲ್ಲ, ಯಾಕೆಂದರೆ ಇವಾಗ ಎಲ್ಲರೂ ಅದೇ ಥರ ಓವರ್ಲೋಡ್ ಆಗಿಬಿಟ್ಟಿದೆ. ನಿಮಗೆ ಒಂದು ಸಿಂಪಲ್ ಸೀಕ್ರೆಟ್ ಅಂತಲ್ಲ, ಒಂದು ಸಿಂಪಲ್ ಥಿಂಗ್ ನಾನು ಹೇಳ್ತೀನಿ. ಇವಾಗ ಹೆಂಗಿದೆ ಅಂದರೆ, ನಿಮಗೆ ಅಕಸ್ಮಾತ್ ಯಾರಾದರೂ ಜಾಬ್ ರೆಫರೆನ್ಸ್ ಮಾಡಬೇಕು ಅಂದರೆ ನಿಮಗೆ ಪರಿಚಯ ಇರಬೇಕು, ಆವಾಗಲೇ ರೆಫರೆನ್ಸ್ ಕೊಡೋದು. ಆಯಿತಾ? ಅದಕ್ಕೆಲ್ಲ ನಾಳೆ ನೀವು ಏನು ಮಾಡಬೇಕು, ಯಾವ ಥರ ಮಾಡಿದ್ರೆ ನಿಮಗೆ ಕಾಲ್ಸ್ ಬರುತ್ತೆ, ಯಾವ ಥರ ಮಾಡಿದ್ರೆ ನಿಮಗೆ ಜಾಬ್ಗೆ ಅಟ್ಲೀಸ್ಟ್ ಒಂದು ಆಪರ್ಚುನಿಟಿ ಸಿಗುತ್ತೆ, ಅದು ನಾನು ನಾಳೆ ಲಿಂಕ್ಡ್ಇನ್ ಮತ್ತು ಪ್ರೊಫೈಲ್ ಬಿಲ್ಡಿಂಗ್
ಎರಡನ್ನೂ ಕಂಬೈನ್ ಮಾಡಿ ನಾಳೆ ತಗೊಳ್ಳೋಣ. ಓಕೆನಾ? ಫಾರ್ ಎಕ್ಸ್ಪೀರಿಯನ್ಸ್ ಪೀಪಲ್ ಲೈಕ್ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಯುವರ್ ಸಜೆಷನ್ ಎಲ್ಲದೂ ಮಾಡೋಣ. ಆಯ್ತಾ? ನಾನು ಇದೊಂದು ನಮ್ಮ ಪ್ರೋಗ್ರಾಮ್ ಒಂದು ಮುಗಿದ್ಬಿಡ್ಲಿ. ಅದಾದ್ಮೇಲೆ ಟೂ ವೇ ಕಮ್ಯುನಿಕೇಶನ್ ಅಂದ್ರೆ ನೀವು ಕೂಡ ನನ್ನ ಹತ್ರ ಮಾತಾಡ್ಬೋದು, ನಾನು ನಿಮ್ಮ ಹತ್ರ ಮಾತಾಡ್ಬೋದು. ಆ ಥರ ಟೂ ವೇ ಕಮ್ಯುನಿಕೇಶನ್ ಇಟ್ಕೊಂಡು ಡಿಸ್ಕಷನ್ಗೆ ಪ್ಲಾನ್ ಮಾಡೋಣ. ಆಯ್ತಾ? ಪೇಯ್ಡ್ ಇಂಟರ್ನ್ಶಿಪ್ಸ್ ಆರ್ ಫೇಕ್ ಸರ್, ಬಿಕಾಸ್ ಇಂಟರ್ನ್ಶಿಪ್ಸ್ ಆರ್ ಅವೈಲೇಬಲ್ ಫ್ರೀ ಬಟ್ nowadays there is no free internships, all are offering only paid internship only. ಬಿಕಾಸ್ ಇದಕ್ಕೆಲ್ಲ ಒಂದು ನಾನು ಕಂಪ್ಲೀಟ್ ಒಂದು ರೋಡ್ ಮ್ಯಾಪ್ ಹಾಕಿ ನಾನು ಹೇಳ್ತೀನಿ ನಿಮಗೆ. ಓಕೆನಾ? ದಯವಿಟ್ಟು ಇವಾಗ ನಾನು ನಿಮ್ಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಂದು ರೋಡ್ ಮ್ಯಾಪ್ ಅಂತ ಮಾಡ್ಕೊಳ್ಳೋಣ. ಆಯ್ತಾ? ನಾನು ಹೇಳಿದೆ ನಿಮಗೆ ಆದಷ್ಟು ಎಲ್ಲರಿಗೂ ಜಾಬ್ ಯಾವ ರೀತಿ ಸಿಗ್ಬೋದು ಮತ್ತು ಏನು ಮಾಡಬೇಕು ಅದನ್ನೆಲ್ಲ ನಾವು ಪ್ಲಾನ್ ಮಾಡ್ಕೊಳ್ಳೋಣ. ನಾನು ಕೂಡ ತುಂಬ ವರ್ಕೌಟ್ ಮಾಡ್ತಾ ಇದ್ದೀನಿ. ಓಕೆ, ಕೋವಿಡ್ಗಿಂತ ಮುಂಚೆನೇ ಒಂಥರ ಇತ್ತು ಪ್ರಾಸೆಸ್, ಇವಾಗ ಒಂಥರ ಇದೆ. ಸೊ ಯಾರು ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಇಷ್ಟು ದಿನ ವೇಟ್ ಮಾಡಿದ್ದೀರಾ, ನೋಡೋಣ ಇನ್ನು ಎಷ್ಟು ನಾವು ಮಾಡ್ಬೋದು. ಅಂದರೆ ಇನ್ನು ಎಷ್ಟೆಲ್ಲ ನಾವು ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೋದು ಮತ್ತು ಕಂಪ್ನೀಸ್ ಹೆಂಗೆ ಅಪ್ರೋಚ್ ಮಾಡ್ಬೋದು. ನಿನ್ನೆ ಒಬ್ಬರು ತುಂಬ ಚೆನ್ನಾಗಿ ಒಂದು ಇದು ಕೊಟ್ಟಿದ್ರು ಆ್ಯಕ್ಚುಲಿ, ಮಂಜುನಾಥ್ ಅನ್ಸುತ್ತೆ. ಒಂದು PPT ಎಲ್ಲ ರೆಡಿ ಮಾಡಿ ಏನು ಮಾಡ್ಬೋದು ನಾವು ಅಂತೆಲ್ಲ ಒಂದು ಸೈಕಲ್ ಥರ, ಅಂದರೆ ಒಂದು ಫ್ಲೋ ಚಾರ್ಟ್ ಥರ ಮಾಡಿ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಸೊ ಕೆಲವ್ರೆಲ್ಲ ಒಳ್ಳೊಳ್ಳೆ ಸಜೆಷನ್ಸ್ ಎಲ್ಲ ಕೊಡ್ತಿದ್ದಾರೆ. ಆಯ್ತಾ? ಇವಾಗ ನಮಗೂ ಎಲ್ಲ ಐಡಿಯಾಸು ನಮ್ಗೆ ಬರುತ್ತೆ ಅಂತ ಹೇಳಕ್ ಬರಲ್ಲ. ನಾನು ಹೇಳಿದ್ನಲ್ಲ, ಈಗ ತುಂಬ ಫ್ರೆಷರ್ಸ್ ಅಥವಾ ಏನು ಗೊತ್ತಿಲ್ಲದಿರೋ ಕೂಡ ಅವ್ರಿಗೊಂದು ಐಡಿಯಾಸ್ ಇರುತ್ತೆ. ಆ ಥರದ್ದೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಏನು ಮಾಡ್ಬೋದು ಎಲ್ರಿಗೂ ಜಾಬ್ ಸಿಗೋದಕ್ಕೆ, ಅದನ್ನ ಖಂಡಿತ ನಾವು ಡಿಸ್ಕಷನ್ ಮಾಡಿ. ಓಕೆ, ರೈಟ್. ಸೊ ಇದನ್ನ ವರ್ಕ್ ಮಾಡಿ. ಇದು ಒಂದು ಟ್ರೈ ಅಷ್ಟೇ. ನಾನು ಇದರಿಂದ ಕೆಲಸ ಸಿಕ್ಕೇ ಬಿಡುತ್ತೆ ಅಂತ ನಾನು ಹೇಳಲ್ಲ. ದಯವಿಟ್ಟು ಇದು ಒಂದು ಟ್ರೈ ಅಷ್ಟೇ. ಇದನ್ನು ಒಂದು ಮಾಡಿ. ನನ್ನ ನೆಟ್ವರ್ಕಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನು ಕೂಡ ನಾನು ನಿಮ್ಗೆ ಮಾಡಿಕೊಡ್ತೀನಿ. ಇನ್ನೂ ದೊಡ್ಡ ಪ್ಲಾನ್ಸ್ ಇದೆ. ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಎಲ್ಲ ಒಂದೇ ಸರಿ ಮಾಡಕ್ ಹೋದ್ರೆ ದಬಾಕೊಂಡ್ಬಿಡುತ್ತೆ ಅಷ್ಟೇ. ಹಂಗೆ ಮಾಡ್ಕೊಳ್ಳೋದು ಬೇಡ. ಸರಿನಾ? ರೈಟ್. ಸೊ ಇವತ್ತು ಇಷ್ಟಿದೆ. ನಾನೇನು ಇವತ್ತು ತುಂಬಾ ಸ್ಕಿಲ್ಸ್ ಅನ್ನ ನಾನು ಕೊಟ್ಟಿಲ್ಲ, ಅದಕ್ಕೆ ನಾನು ಹೆಚ್ಚಿಗೆ ಏನು ಪ್ರಶ್ನೆ ಕೇಳಿಲ್ಲ. ನೀವು ಇನ್ಮೇಲೆ ವರ್ಕ್ ಮಾಡಬೇಕು. ಓಕೆ, ರೈಟ್, ಫೈನ್. ಸೊ ಇವಾಗ ನಾನು ನಿಮ್ಮ 1 ನಿಮಿಷ ಅಷ್ಟೇ ತಗೋತೀನಿ. ನಾನು ಹೇಳ್ದೆ ಇವತ್ತು ಬೇಗ ಮುಗಿಸ್ತೀನಿ ಅಂತ. 1 ನಿಮಿಷ ಅಷ್ಟೇ ನಾನು ಟೈಮ್ ತಗೋತೀನಿ. ಎಲ್ಲಾರನ್ನು ನಿಮಗೆ ಇವತ್ತು ಈ ಡಿಸ್ಕಷನ್ ಸೆಷನ್ ಇಂಟರ್ನ್ಶಿಪ್ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ನಲ್ಲ, ಈ ಸೆಷನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ತಿಳಿಸಿ ಕ್ಲೋಸ್ ಮಾಡೋಣ. ನಾಳೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಲಿಂಕ್ಡ್ಇನ್ ಅಂಡ್ ರೆಸ್ಯೂಮೆ ಬಿಲ್ಡಿಂಗ್, ಅದನ್ನ ನಾವು ಮಾಡೋಣ. ಓಕೆ, ಥ್ಯಾಂಕ್ಸ್ ರಂಜಿತ್. ಓಕೆ, ಥ್ಯಾಂಕ್ಸ್ ಮಹೇಂದ್ರ, ಲೋಹಿತ್, ಮಂಜುನಾಥ್. ಮಂಜುನಾಥ್ ನೀವೇ ಅನ್ಸುತ್ತೆ ಇದು ಕಳ್ಸಿದ್ದು, ಅದು PPT ಇದೆಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿ. ಹೌದಲ್ಲ ಮಂಜು? ತುಂಬಾ ಯೂಸ್ಫುಲ್. ಎಸ್, ರೈಟ್. ಮಂಜುನಾಥ್ BJS ತುಂಬಾ ಚೆನ್ನಾಗಿದೆ ಅದು ಫ್ಲೋ ಚಾರ್ಟ್. ಅದು ನೋಡೋಣ, ನಾನು ವರ್ಕೌಟ್ ಮಾಡ್ತೀನಿ, ಡಿಸ್ಕಷನ್ ಮಾಡೋಣ ಅದ್ರ ಬಗ್ಗೆ. ಗುಡ್ ಸುರೇಶ್. ಎಷ್ಟು ಕ್ಲಿಯರ್ಡ್ ಎಕ್ಸ್ಪ್ಲೇನ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ, ರೈಟ್. ನನಗೆ ಕನ್ನಡ ನಾನು ಮಾತಾಡ್ತೀನಿ, ಬಟ್ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಇಂಗ್ಲೀಷಲ್ಲಿ ಬಂದ್ಬಿಡುತ್ತೆ. ಅಷ್ಟು ಪ್ಯೂರ್ ಕನ್ನಡ ನನಗೆ ಬರದೇ ಇರ್ಬೋದು, ಬಟ್ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ದಯವಿಟ್ಟು ಅಕಸ್ಮಾತಾಗಿ ಏನಾದರೂ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಎಸ್, ಇದು ಶಂಕರ್ ಏನ್ ಹೇಳ್ತಿದ್ದಾರೆ, ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ. ಅದನ್ನ ನಮ್ಗೆ ಅವಾಗಲೇ ಹೇಳಿದ್ದು. ನೀವು ಬರೀ ಸರ್ಟಿಫಿಕೇಟ್ಗೋಸ್ಕರ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ನೀವು ಸರ್ಟಿಫಿಕೇಟ್ ತಗೊಳಕ್ ಹೋಗ್ಬೇಡಿ. ಸರ್ಟಿಫಿಕೇಟ್ ಎಸ್ ಇಂಪಾರ್ಟೆಂಟ್, ಬಟ್ ವರ್ಕ್ ಮಾಡಿ. ಆಯ್ತಾ? ಅದಕ್ಕೆ ನಾನು ಎಲ್ಲಾ ವಿಡಿಯೋಸ್ನ ನಾನು ಮಾಡಿ ಕೊಟ್ಟಿದ್ದೀನಿ. ಏನಂದ್ರೆ ನಾವು ಇಂಗ್ಲಿಷಲ್ಲಿ ತುಂಬಾ ಮಾಡ್ತೀವಿ, ಯಾಕಂದ್ರೆ ಅವಾಗೆಲ್ಲ ನಾವು ತುಂಬಾ ಜನಕ್ಕೆ ನಾವು ಇಂಟರ್ನ್ಶಿಪ್ ಅನ್ನ ಕೊಡ್ಬೇಕು ಅಂತ ಮಾಡಿದ್ದು. ಸೊ ಕನ್ನಡದಲ್ಲೂ ನಾನು ಖಂಡಿತ ನಾನು ಮಾಡ್ತೀನಿ. ಈ ಇಂಟರ್ನ್ಶಿಪ್ ಯಾರು ಮಾಡಿಲ್ಲ ಆಕ್ಚುಲಿ, ನನಗೆ ಗೊತ್ತಿರಂಗೆ. ನಾನು ಹುಡುಕಿದ್ದ ಇದರಲ್ಲಿ ನಾನು ಸರ್ಚ್ ಮಾಡಿದ ಇದರಲ್ಲಿ ಮಾಡಿದ್ರೆ ತುಂಬಾ ಸಂತೋಷ. ಆಯ್ತಾ? ನಾನೇ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಮಾಡಿದ್ರೆ ತುಂಬಾ ಸಂತೋಷ.
ಪವರ್ ಬಿ ಐ ಮೇಲೆ ಫ್ರೆಶರ್ಗೆ ಎಷ್ಟು ಪ್ಯಾಕೇಜ್ ಇರುತ್ತೆ ಇದೆಲ್ಲ ನಾವು ಡಿಸ್ಕಷನ್ ಮಾಡೋಣ, ಆಯ್ತಾ. ನಾನು ಔಟ್ ಆಫ್ ಟಾಪಿಕ್ ಯಾವತ್ತೂ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ನಾವೇನೋ ಮಾತಾಡಕ್ ಹೋಗ್ತೀವಿ ಅದೆಲ್ಲೋ ಹೋಗ್ಬಿಟ್ಟು ಏನೇನೋ ಆಗೋಗ್ಬಿಡುತ್ತೆ. ತೊಂದರೆ ಇಲ್ಲ, ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ಚರಣ್, ಖಂಡಿತ ಆನ್ಸರ್ ಮಾಡ್ತೀನಿ, ಸರಿನಾ. ರೈಟ್, ಯೂಸ್ಫುಲ್ ಇನ್ಫಾರ್ಮೇಶನ್ ಟು ಡೆಡಿಕೇಶನ್ ಅಂಡ್ ಕೇರಿಂಗ್ ಫಾರ್ ಯುವರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ದರ್ಶನ್. ಓಕೆ ಓಕೆ, ನಿಮ್ಮೆಲ್ಲಾ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಬಟ್ ಒಂದೊಂದು ಫೋರಮ್ ಅಂತ ಇಟ್ಕೋಬೇಕು. ನಾವು ಸುಮ್ಮನೆ ಇವತ್ತೇನೋ ನಾವು ಮಾಡ್ತಾ ಇರ್ತೀವಿ, ಬೇರೆನೋ ಟಾಪಿಕ್ ತಗೊಂಡಾಗ ಡೈವರ್ಟ್ ಆಗ್ಬಿಡುತ್ತೆ. ಆ ಥರ ಮಾಡ್ಕೋಬಾರ್ದು ಯಾವತ್ತೂ, ಸರಿನಾ. ಓಕೆ ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಪ್ರಾಜೆಕ್ಟ್ಸನ್ನ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇವತ್ತೇ ನಿಮಗೆ, ಆಯ್ತಾ, ಈ ಲಿಂಕ್ಸ್ ಎಲ್ಲ ಕಳಿಸ್ತೀನಿ. ವಿಡಿಯೋ ನಾನು ಟ್ರೈ ಮಾಡ್ತೀನಿ. ಈಗ ವಿಡಿಯೋಸ್ ಆಲ್ರೆಡಿ ಇದೆ ನಿಮಗೆ ಯೂಟ್ಯೂಬಲ್ಲಿ, ಅದನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು. ಲಿಂಕ್ಸನ್ನು ನಾನು ಕಳಿಸ್ತೀನಿ. ಇವತ್ತಿನ ವಿಡಿಯೋ ನಾನು ನಾಳೆ ಬೆಳಿಗ್ಗೆ ಪೋಸ್ಟ್ ಮಾಡ್ತೀನಿ. ಆಮೇಲೆ ನಿಮಗೆ ಸರ್ಟಿಫಿಕೇಟ್ಸ್ ಏನು ಇದೆಲ್ಲ ಇದೆಯಲ್ಲ, ಇದು ಇಂಟರ್ನ್ಶಿಪ್ದು ಒಂದೊಂದೇ ಮಾಡ್ತಾ ಹೋಗಿ, ಒಂದೇ ಸರಿ ಎಲ್ಲನೂ ಮುಗ್ಸಕ್ಕೆ ಹೋಗ್ಬೇಡಿ. ಪ್ರಾಜೆಕ್ಟ್ ವರ್ಕ್ ಮಾಡಿ, ಅರ್ಥ ಮಾಡಿಕೊಂಡು ವರ್ಕ್ ಮಾಡಿ, ಆಮೇಲೆ ಸರ್ಟಿಫಿಕೇಟನ್ನು ತಗೊಳ್ಳಿ. ಖಂಡಿತವಾಗಿ ನಿಮಗೆ ಇದು ಯೂಸ್ ಆಗುತ್ತೆ. ಮತ್ತೆ ನಾಳೆ ನಿಮಗೆ ಪ್ರೊಫೈಲ್ ಹೆಂಗ್ ಮಾಡಬೇಕು, ನಿಮಗೆ ಸ್ಕ್ರಾಚ್ ಇಂದ ಹೆಂಗ್ ಮಾಡಬೇಕು, ವರ್ಡ್ ಅಲ್ಲಿ ನೀವೇ ಹೆಂಗ್ ಯಾಕಂದ್ರೆ ಎಲ್ಲರೂ ನಂಗೆ ಟೆಂಪ್ಲೇಟ್ ಬೇಕು, ಅಲ್ಲಿ ಟೆಂಪ್ಲೇಟ್, ಎಲ್ಲ ಟೆಂಪ್ಲೇಟ್ ಅಲ್ಲಿ ತಗೋಬೇಡಿ. ನಾನು ಹೇಳ್ತೀನಿ ಯಾವ ತರ ನೀವು ರೆಸ್ಯೂಮೆನ ಬಿಲ್ಡ್ ಮಾಡ್ಬೇಕು. ನಿಮ್ದೇ ರೆಸ್ಯೂಮೆ ಸಿಂಪಲ್ ಆಗಿ ಹೆಂಗಿರ್ಬೇಕು, ATS ಈ ಟೂಲ್ಸ್ ಎಲ್ಲ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅದೆಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ನಿಮ್ಮ ಪ್ರೊಫೈಲ್ ಯಾತಕ್ಕೆ ಸ್ಕ್ರೀನಿಂಗ್ ಆಗಲ್ಲ, ಯಾವ ಥರ ಮಾಡಿದ್ರೆ ಸ್ಕ್ರೀನಿಂಗ್ ಆಗುತ್ತೆ, ಅದನ್ನೆಲ್ಲ ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ ವಿತ್ ಲಿಂಕ್ಡ್ ಇನ್ ಪ್ರೊಫೈಲ್. ಓಕೆನಾ, ಸರಿ. ಶುಭರಾತ್ರಿ ಎಲ್ಲರಿಗೂ. ಇವತ್ತು ಅಟ್ಲೀಸ್ಟ್ ಹೋಗಿ ಆರಾಮಾಗಿ ಊಟ ಮಾಡಿ ನಿಮ್ದೇಂಗ್ ಮಲ್ಕೊಳ್ಳಿ. ನಾನು ಹೆಚ್ಚಿಗೆ ತಲೆ ತಿನ್ನಕ್ಕೆ ಹೋಗಲ್ಲ ಇವತ್ತು. ಓಕೆನಾ, ಟೇಕ್ ಕೇರ್ ಆಲ್ ಆಫ್ ಯು. ಸಿ ಯು ಗೈಸ್ ಟುಮಾರೋ. ನಾಳೆ ಸಿಗ್ತೀನಿ. ಶುಭರಾತ್ರಿ.